ನಮಸ್ಕಾರ, ನಾನು ರಾಯಚೂರು ಶೇಷಗಿರಿ ದಾಸ್. ವೃತ್ತಿ ಪ್ರವೃತ್ತಿ ನಂದು ಸಂಗೀತ. ಸುಮಾರು 1000ಕ್ಕೂ ಹೆಚ್ಚು ಹರಿದಾಸರ ಪದಗಳನ್ನು ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದೇನೆ. 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ಕೊಟ್ಟಿದ್ದೇನೆ. ನಾನು ಮನೆತನದಿಂದ ದಾಸರಿಗೆ ಸಂಬಂಧಪಟ್ಟವನು. ಅಸ್ಕಿಹಾಳ ಗೋವಿಂದದಾಸರ ಮೊಮ್ಮಗ ನಾನು. ಹೀಗಾಗಿ ದಾಸರ ಸಂಸ್ಕೃತಿ, ದಾಸ ಸಂಗೀತ ನನ್ನ ರಕ್ತದಲ್ಲಿದೆ. ಆ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ತುಂಬ ಅಭಿಮಾನ ಇದೆ ಹಾಗೂ ಸಾರ್ಥಕತೆ ಮನೋಭಾವ ಇದೆ. ಮಧುಸೂದನ್ ಹವಾಲ್ದಾರ್ ಅವರ ಮೊಟ್ಟ ಮೊದಲ ಚಿತ್ರ ಜಗನ್ನಾಥ ದಾಸರು ಬಂದಾಗ ಒಂಥರ ನಂಗೆ ಕಸಿವಿಸಿ ಆಗ್ತಾ ಇತ್ತು. ಅಂದರೆ ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ತ್ರಿವಿಕ್ರಮ್ ಜೋಶಿ ನಮ್ಮೂರಿನವರೇ. ಅವರ ತಂದೆ ಹತ್ರ ನಾನು ಕೆಲವು ಹಾಡುಗಳನ್ನು ಕಲ್ತಿದ್ದೇನೆ. ನನ್ನ ಗುರುಗಳವರು, ಶಾಲೆ ಗುರುಗಳು ಹಾಗೂ ಸಂಗೀತ ಗುರುಗಳು. ಅವ್ರ ಸಂಪರ್ಕ ಇತ್ತು. ಆವಾಗ ಕೋವಿಡ್ ಟೈಮ್ ಇರೋದ್ರಿಂದ ನಾನು ಬೆಂಗಳೂರಿನಲ್ಲಿ ಅದು ಶೂಟಿಂಗ್ ಎಲ್ಲ ಮಂತ್ರಾಲಯ, ರಾಯಚೂರು ಆ ಕಡೆ ಎಲ್ಲ ಆಗ್ತಾ ಇತ್ತು. ಹೀಗಾಗಿ ಅದೇನೋ ಸಂದರ್ಭ ಬರಲಿಲ್ಲ. ಆದರೆ ಬಿಡುಗಡೆ ಆದಮೇಲೆ ಎಲ್ಲರೂ ನನ್ನ ಕೇಳೋರು, ನೀವ್ಯಾಕೆ ಅದ್ರಲ್ಲಿ ಹಾಡಿಲ್ಲ, ನೀವ್ಯಾಕೆ ಅದ್ರಲ್ಲಿ ಹಾಡಿಲ್ಲ, ಅಥವಾ ನೀವ್ಯಾಕೆ ಅದ್ರಲ್ಲಿ ಇಲ್ಲ ಅಂತ. ನನಗೂ ಅನ್ನಿಸ್ತಾ ಇತ್ತು. ಅಂದರೆ ಹರಿದಾಸರ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ನನಗೂ ಒಂದು ಅವಕಾಶ ಸಿಗ್ಬೋದಿತ್ತೇನೋ ಅಲ್ಲಿ, ಯಾಕೆ ನಂಗೆ ಸಿಗಲಿಲ್ಲ ಅಂತ ಒಂದು ಕೊರಗಿತ್ತು. ಅದಾದಮೇಲೆ ಪ್ರಸನ್ನ ವೆಂಕಟದಾಸರು ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡೋದಕ್ಕೆ ಸರ್ ಕರೆದ್ರು. ಆವಾಗ ಅಲ್ಲಿಂದ ನಮ್ಮ ಸಂಬಂಧ ಓಪನ್ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲರಿಗೂ ಒಂದು ಇರ್ತದೆ, ಪ್ರಭಾವಶಾಲಿ ಮಾಧ್ಯಮ ಚಲನಚಿತ್ರ. ಅದರಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ಅವಕಾಶ ನಾವು ಪಡ್ಕೋಬೇಕು, ಅದರಲ್ಲೇ ನಮ್ಮನ್ನು ತೊಡಗಿಸ್ಕೋಬೇಕು, ಮತ್ತು ಅದರಿಂದನೇ ಏಳಿಗೆ ಅಂತಲ್ಲ, ಒಟ್ಟು ಒಂದು ಅವಕಾಶ ಅದರಲ್ಲೂ ನಮಗೆ ಸಿಗಬಹುದಾಗಿತ್ತಲ್ಲ ಅಂತ ಒಂದು ಇರ್ತದೆ. ಅಂಥ ಸಂದರ್ಭದಲ್ಲಿ ಪ್ರಸನ್ನ ವೆಂಕಟದಾಸರು ಈ ಸಿನಿಮಾದಲ್ಲಿ ನನಗೆ ಹಾಡೋಕ್ಕೆ ಸಿಕ್ತು. ಒಂದು ಹಾಡನ್ನು ಹಾಡಿದೆ. ಅದಾದಮೇಲೆ ನೆಕ್ಸ್ಟು ವಿಜಯದಾಸರು ಮತ್ತು ವಿಜಯದಾಸರ ವೆಬ್ ಸೀರೀಸು ಮತ್ತು ಜಗನ್ನಾಥ ದಾಸರ ಪಾರ್ಟ್ 2 ಈ ಚಿತ್ರಗಳಿಗೆ ಸಂಬಂಧಪಟ್ಟಂಗೆ ತ್ರಿವಿಕ್ರಮ್ ಜೋಶಿ ಅಣ್ಣವರು ಮತ್ತು ಮಧುಸೂದನ್ ಸರ್ ಅವರು ನನ್ನ ಜೊತೆ ಒಂದು ಸಭೆ ಮಾಡಿ ನೀವು ನಮ್ಮ ಜೊತೆಗಿರಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಅವತ್ತು ಬಹಳ ನಾನು ಸಂತೋಷದಿಂದ ಹೆಮ್ಮೆ ಪಟ್ಟು ಮನೆಯಲ್ಲೆಲ್ಲ ಹೇಳ್ಕೊಂಡು ಆ ಸಂಭ್ರಮವನ್ನು ಹಂಚಿಕೊಂಡು ಇದ್ದೆ. ಮತ್ತು ಇನ್ನೊಂದೇನು ಅಂತಂದರೆ, ಜಗನ್ನಾಥ ದಾಸರು ಪಾರ್ಟ್ 2ನಲ್ಲಿ ಫುಲ್ಲು ಇಡೀ ಇದಕ್ಕೆ ನೀವು ಸಂಗೀತ ಸಂಯೋಜನೆಗೆ ಬರಬೇಕು ನನ್ನ ಜೊತೆಗೆ ಅಂತ ಹೇಳಿದಾಗಂತೂ ನನಗೆ ನನ್ನ ಆನಂದಕ್ಕೆ ಮಿತಿನೇ ಇರಲಿಲ್ಲ. ಹೀಗಾಗಿ ಇಲ್ಲಿ ಏನಾಗ್ತಿದೆ ಅಂತಂದರೆ, ನನಗೆ ಸಿನಿಮಾ ಸಂಗೀತ ಅನ್ನೋದು ನನಗೆ ತೀರಾ ಹೊಸ್ತು. ಬಟ್ ನನಗದು ಹೊಸ್ತು ಅಂತ ಅನಿಸಲಿಲ್ಲ. ಯಾಕಂದರೆ ಸರ್ ನನ್ನ ಜೊತೆಗಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಶೈಲಿಯಲ್ಲಿ ಏನಾದರೂ ಬೇಕಾದರೆ ಅವರು ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಅವ್ರದ್ದು ಇನ್ನೊಂದು ದೊಡ್ಡ ಗುಣ ಏನಂತಂದರೆ, ಅವರು ತಮ್ಮ ತಲೆಯಲ್ಲಿ ಯಾವುದಾದ್ರೂ ಒಂದು ಟ್ಯೂನ್ ಹೊಡೆದಾಗ ಅದನ್ನು ನೇರವಾಗಿ ಇದು ಮಾಡಲ್ಲ, ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ರಾತ್ರಿ 10 ಗಂಟೆಗೆ 11 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಹೇಳ್ತಾರೆ, ಹಿಂಗಿದೆ ದಾಸರೇ, ಇದಕ್ಕೆ ಸೆಟ್ ಆಗತ್ತಾ ಏನು ಕತೆ ಅಂತ ಹೇಳಿ, ಇದು ಯಾವ ರಾಗ ಅಂತ ಕೇಳ್ತಾರೆ. ಆಮೇಲೆ ಅದನ್ನು ಇಬ್ಬರು ಸೇರಿಕೊಂಡು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಇಂಪ್ರೂವೈಸೇಷನ್ ಮಾಡಿ ಇದಕ್ಕೆ ಯಾರನ್ನ ಹಾಡಿಸ್ಬೇಕು, ಯಾರ ಧ್ವನಿ ಸೆಟ್ ಆಗ್ತದೆ, ಅದು ಇದು ಎಲ್ಲ ಡಿಸ್ಕಷನ್ ಮಾಡಿ ಈಗ ಜಗನ್ನಾಥದಾಸರು ಪಾರ್ಟ್ 2 ಚಲನಚಿತ್ರದ ಸಂಪೂರ್ಣ ಸಂಗೀತ ಸಂಯೋಜನೆಯನ್ನು ಸರ್ ಜೊತೆ ಸೇರಿ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ. ನಾನು ಈಗಾಗಲೇ 3-4 ಸತಿ ನೋಡಿದೆ. ನನಗೆ ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಅಂದರೆ ಈ ದಾಸರ ಸಿನಿಮಾಗಳಿಗೆ ಹಾಡುಗಳು ಮತ್ತು ಯಾಕಂದರೆ ಅವರು ಬರಿತಿರೋದೇ ಅವ್ರ ಕಾಯಕನೇ ಹಾಡುಗಳನ್ನು ರಚನೆ ಮಾಡೋದು. ಹಾಗಾಗಿ ಆ ಸಂಗೀತ ಮತ್ತು ಆ ಹಾಡುಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ಒಂದು ಸಿನಿಮಾ, ದಾಸರ ಸಿನಿಮಾ ಯಶಸ್ವಿಯಾಗಿ ಹೊರಬರಬೇಕಾದ್ರೆ ಬಂದಂತಹ ಪ್ರೇಕ್ಷಕರಿಗೆ ಹಾಡಿನಿಂದ ನಾವು ತೃಪ್ತಿ ಮಾಡಬೇಕು. ಆ ಕೆಲಸ ಇಲ್ಲಿ ಸಾರ್ಥಕವಾಗಿ ಆಗ್ತಾ ಇದೆ. ಹೀಗಾಗಿ ಇಂತಹ ದೊಡ್ಡ ಅವಕಾಶವನ್ನು ಕೊಟ್ಟು ಇಡೀ ಚಿತ್ರಕ್ಕೆ ಸಂಗೀತ ಸಂಯೋಜನೆಗೆ ತಮ್ಮ ಜೊತೆಗೆ ನನ್ನನ್ನು ಸೇರಿಸಿಕೊಂಡು ತಮ್ಮ ಪಯಣದಲ್ಲಿ ನನ್ನನ್ನು ಕೂಡ ಭಾಗಿಯಾಗಿಸಿಕೊಂಡು ಸಂತೋಷಪಡಿಸುತ್ತಿರುವ ಈ ಒಂದು ಜರ್ನಿಗೆ ಅವಕಾಶ ಮಾಡಿದ್ದಕ್ಕಾಗಿ ಮಧುಸೂದನ್ ಸರ್ಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ದಾಸರ ಸಿನಿಮಾಕ್ಕೂ ನನಗೊಂದು ಸೇವೆ ಕೊಡಿ ಅಂತ ಹೇಳಿ, ಅಂದರೆ ನಾವು ಸೇವಾ ಮನೋಭಾವನೆ ಬರೋರು. ನಂದು ಫೀಲ್ಡ್ ಬೇರೆ ಇದೆ. ನಾನು ಕಾನ್ಸರ್ಟ್ಸ್ ಎಲ್ಲ ಕೊಡ್ತೇನೆ, ಓಡಾಡ್ತಾ ಇರ್ತೇನೆ. ಮತ್ತು ಇನ್ನೊಂದು ಏನಂದರೆ, ನಾನು ಒಂದೊಂದು ಸತಿ ಈ ತಿಂಗಳಲ್ಲಿ ನನಗೆ ಒಂದು 20ರಿಂದ 25 ಕಾರ್ಯಕ್ರಮಗಳಿದೆ. ಆದರೂ ನನಗೆ ಅನುಕೂಲ ಆದ ಸಮಯದಲ್ಲಿ ಈ ದಿವಸ ನೀವು ಸ್ಟುಡಿಯೋಗೆ ಬರಬೇಕು, ನಾವು ಭೇಟಿಯಾಗೋಣ, ಅಲ್ಲಿ ಮಾತಾಡೋಣ ಅಂತ ಹೇಳಿ ನನ್ನ ಟೈಮಿಗೂ ಹೊಂದ್ಕೊಂಡು ಎಲ್ಲ ಅನುಕೂಲ ಮಾಡಿಕೊಟ್ಟು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ಇರಲಿ ನಿಮ್ಮ ಸ್ನೇಹ, ಪ್ರೀತಿ, ಅಭಿಮಾನ. ದಾಸರ ಸೇವೆಗೆ ಯಾವಾಗಾದರೂ ಕರೀರಿ, ನಾನು ಬರ್ತೀನಿ ಅಂತ ಹೇಳ್ತಾ
ಈ ಮೂಲಕ ನಾಳೆ 30ನೇ ತಾರೀಕು ಬಿಡುಗಡೆ ಆಗಲಿರುವ ನನ್ನ ಅಭಿಮಾನದ ತುಂಬ ಸಂತೋಷದ ನಾನು ಕೆಲಸ ಮಾಡಿದ ನಾನು ಸಂಗೀತ ಸಂಯೋಜನೆ ಮಾಡಿದ ಚಲನಚಿತ್ರ ಜಗನ್ನಾಥದಾಸರು ಭಾಗ 2 ಬಿಡುಗಡೆ ಆಗ್ತಿದೆ. ತಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ಇರಲಿ ಅಂತ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇವ್ರು ಹೇಳಿದ ಹಾಗೆ ನಮ್ಮ ಮಸೂದನ್ ಹಾಲ್ದಾರ್ ಮೊದಲಿಗೆ ಗುಂಡೂರು ಆಗಿದ್ರು, ಈಗ ಅದೆಲ್ಲ ಬಿಟ್ಟು ಒಳ್ಳೆ ರಾವ್ ಆಗಿದ್ದಾರೆ, ಮಸೂದನ್ ರಾವ್ ಆಗಿದ್ದಾರೆ. ಅದು ಏನಕ್ಕಂದ್ರೆ ಅವ್ರು ನನ್ನ ಭೇಟಿಯಾಗುವಾಗ ಹೇಳ್ತಿದ್ರು, ಗುರುವರೇ ಅಂದ್ರೆ 50 ವರ್ಷದಿಂದ ಆರ್ಕೆಸ್ಟ್ರಾ ನೋಡಿದವರು ಅವ್ರು ನಮ್ಮನ್ನ, ಹಂಗಾಗಿ ಭೇಟಿಯಾಗಿಲ್ಲ, ನಿಮ್ಮ ಹಾಡುಗಳನ್ನ ಕೇಳಿ ಅಥವಾ ನಿಮ್ಮ ಕಾರ್ಯಕ್ರಮಗಳನ್ನ ನೋಡಿ ಮೆಚ್ಕೊಳ್ತಾ ಇದ್ದೆ ಅಂತ. ಈ ದಾಸರ ಕಲ್ಪನೆ ಕೇಳಿದಾಗ ಈ ಮಾತು ನನಗೆ ಅನಿಸ್ತಾ, ಯಾಕಂದ್ರೆ ಖಂಡಿತವಾಗ್ಲೂ ಗುಂಡೂರಾವ್ ಇದ್ರು ಅವರು. ಆ ಗುಂಡೂರಾವ್ ಹೋಗಿ ಈಗ ಮಸೂದನ್ ದಾಸರಾಗಿದ್ದಾರೆ, ಅದು ಬಹಳ ಸಂತೋಷ. ಆಮೇಲೆ ಜಗನ್ನಾಥ್ ದಾಸರು ಪಾರ್ಟ್ 1 ನನ್ನ ಫಸ್ಟ್ ನೋಡಿದಾಗ ನನಗೆ ಅದೇ ಅನಿಸ್ತು. ಮುಗಿದ್ಮೇಲೆ ನಾನು ಹೇಳಿದೆ, ಮಸೂದನ್ ನೀವು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ಹತ್ರ ಹೋಗ್ಬೇಡಿ. ಯಾಕೆ ಅದು ಜನ ನಿಮ್ಮನ್ನು ಹೊಡಿತಾರೆ ಅಂತ ಹೇಳಿದೆ. ಏನಕ್ಕೆ ಅದು ಇಷ್ಟು ಬೇಗ ಇನ್ನೂ ಹರಿಕಥಾಮೃತ ಸಾರ ಸ್ಟಾರ್ಟೇ ಆಗಿಲ್ಲ, ಅಲ್ಲಿಗೆ ಮುಗಿಸ್ಬಿಟ್ರೆ ನಾವು ಏನು ಮಾಡಬೇಕು? ಇವ್ರು ಹೇಳಿದ್ರೆ ನಿಮ್ಮ ಅವ್ರ ಟೆನ್ಷನ್, ಅದೇ ಥರ ನಾನು ಟೆನ್ಷನ್ ಆಗಿ ಹೇಳಿದೆ, ಎಲ್ಲ ಇದು ತುಂಬ ಕಷ್ಟ ಆಗುತ್ತೆ ನೋಡೋದಕ್ಕೆ ಅಂತ, ಪಾರ್ಟ್ 2 ಮಾಡಲೇಬೇಕು ಅಂತ. ಆದರೂ ಅವರು ಪ್ರಯತ್ನ ಮಾಡಿದ್ರು. ಬಟ್ ಅವರ ವಿಶೇಷ ಕಲ್ಪನೆಗಳು ಮತ್ತು ಇನ್ನೂ ಏನೇ ಅನೇಕ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ನಾನು ಹೇಳ್ತಿದ್ದೆ, ಇಲ್ಲ ಇನ್ನೂ ಪಿಕ್ಚರ್ ಮಾಡ್ತೀನಿ ಹಾಗೆ ಅದಲ್ರಿ ಮಸೂದನ್, ನಾನು ಬೆಂಗಳೂರಿಗೆ ಬಂದೆ 50 ವರ್ಷ ಆಗಿ, ದೇವ್ರು ನಂಗೆಲ್ಲ ಬಿಟ್ರು ಒಂದು ಸಿನಿಮಾ ಮಾಡೋಕ್ಕಾಗ್ತಲ್ಲ ನನ್ನ ಕೈಲಿ, ನೀ ಹೆಂಗರಿ ಮಾಡ್ತೀರಿ ಅಂತ. ಇಲ್ಲ ನಾನು ಮಾಡ್ತೀನಿ ನೋಡಿ ಅಂತ. ಹಾಗಾಗಿ ಬಹಳ ಛಲವಾದಿ ಅವರು. ಆಮೇಲೆ ಅವರ ಗ್ರೂಪ್ನಲ್ಲಿ ಅಂದರೆ ಪ್ರಹ್ಲಾದ್ ಅವರಾಗಲಿ, ಶರತ್ ಅವರು ಇವರು ಏನಾದರೂ ಒಂದು ಭಿನ್ನಾಭಿಪ್ರಾಯ ಬಂದರೆ ನಾನೇ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡು, ಆಮೇಲೆ ಯಾವಾಗಲೂ ಅದು ಪ್ರೀತಿಯಿಂದ ಹೇಳೋದು, ನಿಮ್ಮ ಸ್ಟುಡಿಯೋದಲ್ಲಿ ನಾವು ಗ್ರೀನ್ ಮ್ಯಾಟ್ ಮಾಡ್ಕೋತೀವಿ, ಆಯ್ತು ಮಾಡ್ಕೋ. ನಾನು ಹೇಳ್ತಿದ್ದೆ, ಬೆಳಿಗ್ಗೆ ಸಾಯಂಕಾಲ ಮಾತ್ರ ಕ್ಲಾಸಸ್ ಇರುತ್ತೆ, ಬೆಳಿಗ್ಗೆಯಿಂದ ಸಾಯಂಕಾಲ ನಿಮ್ಮದೇ ಆಫೀಸ್ ಮಾಡ್ಕೊಂಬಿಡಿ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಆ ಥರ ಇವರು ಸೇವಾದಾಸರು ಕೂಡ ಆಗಿದ್ದಾರೆ. ಅಂದರೆ ಎಲ್ಲರ ಸೇವಾ ತಗೋತಾರೆ, ಒಳ್ಳೆ ರೀತಿಯಿಂದ ಸೇವಾ ತಗೊಳ್ತಾರೆ. ಮತ್ತು ಇಂಥ ಚಿತ್ರಗಳನ್ನು ಕಂಪ್ಲೀಟ್ ಮಾಡಿ ಯಶಸ್ಸು ಗಳಿಸ್ತಾರೆ. ಇದು ಭಾಳ ಆಶ್ಚರ್ಯ ಆಗಿದೆ. ನನ್ನ ಸ್ಕ್ರಿಪ್ಟನ್ನೇ ಪ್ರಹ್ಲಾದ್ ಅವ್ರು ಬರ್ಕೊಟ್ಟು 2-3 ವರ್ಷ ಆಯಿತು ಸಿನಿಮಾದ ಸ್ಕ್ರಿಪ್ಟು, ಅದಿನ್ನೂ ನನಗೆ ಮಾಡೋಕ್ಕಾಗಿಲ್ಲ. ಆದರೆ ಈಗ ಆಲ್ರೆಡಿ ಅವರು 4-5 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ತುಂಬ ಭರವಸೆ ಇದೆ. ಅವ್ರ ಸಂಗಡ ಇರೋರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಟು ಹೋಗ್ಬೇಡಿ. ಯಾಕಂದ್ರೆ ಅವ್ರಿಗೆ ಏನೇ ಕಷ್ಟಪಡ್ತಾರೋ, ಹೇಗೋ ಮಾಡ್ತಾರೋ, ಎಲ್ಲಿಂದ ತರ್ತಾರೋ, ಎಷ್ಟೋ ಚಿತ್ರಗಳು ಅರ್ಧಕ್ಕೆ ನಿಂತ್ಕೊಂಡು ಹೋಗ್ತದೆ, ಹಾಗಾಗ್ತಾ ಇದೆ. ಇವರು ಕರೆಕ್ಟಾಗಿ ಸಿನಿಮಾ ಮಾಡಿ ಥಿಯೇಟರ್ಗೆ ತಂದು ನಿಲ್ಲಿಸ್ತಾರೆ. ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಭಾಳ ಒಳ್ಳೊಳ್ಳೆ ಕಲ್ಪನೆಗಳು ಇಟ್ಕೊಂಡಿದ್ದಾರೆ. ಆದರೂ ಬಹಳಷ್ಟು ವಿಚಾರ ಮಾಡ್ತಿರ್ತಾರೆ ಅವರು. ಈಗಾಗಲೇ ಯಾವುದು ಶಿವಶರಣ ಏನು, ನಾನು ಆಮೇಲೆ ವಿಜಯದಾಸರು ಮತ್ತು ಗೋಪಾಲದಾಸರ ಪಾತ್ರಧಾರಿನ ಆಮೇಲೆ ಕರಿತೀನಿ. ಅಲ್ಲಿ ಮತ್ತೆ ಅವರು ನಮ್ಮವರೇ. ಸೊ ಈ ಚಿತ್ರ ಹೀಗೆ ಕೊನೆ ಹಂತದಲ್ಲಿ ನಾನು ಮತ್ತು ಪ್ರಹ್ಲಾದ್ ಅವರು ಒಂಥರ ಮೊಸರನ್ನು ಕಡ್ದಾಗ ಏನೇನೋ ಬರುತ್ತಂತೆ. ಹಾಗೆ ಅವಾಗ ಅವ್ರು ಹೇಳಿದ್ರು, ಇದು ಹಾಗೆ ಅರ್ಧಕ್ಕೆ ಬಿಟ್ಬಿಟ್ರೆ ಜನ ಸ್ವೀಕಾರ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರು. ನಮಗೆ ಮುಂದುವರ್ಸೋದಕ್ಕೆ ಹಣಕಾಸಿನ ವಿಚಾರ ಅದಕ್ಕೆ ಒಪ್ಪಲಿಲ್ಲ. ಅಂಕಿತ ನಾಮ ಬಂದಮೇಲೆ ಅದನ್ನು 2ನೇ ಭಾಗದಲ್ಲಿ ನೋಡೋಣ, ಮಾಡ್ತೀವೋ ಬಿಡ್ತೀವೋ ಅದು ಆಮೇಲೆ. ಅದು ಜನ ಮೆಚ್ಚಬೇಕಲ್ಲ ಅನ್ನೋ ಒಂದು ಇದಿತ್ತು, ಆತಂಕದಲ್ಲಿದ್ವಿ. ಆದರೆ ಜನ ನಮ್ಮನ್ನು ಅಷ್ಟು ಒಂದು ನಮಗೆ ಭರವಸೆ ಜೊತೆಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿತೀರಂತ ನಂಬಿಕೆ ನಮಗೆ ಯಾರಿಗೂ ಇದ್ದಿಲ್ಲ. ಅದು ಆ ಸಿನಿಮಾದಲ್ಲಿ ನಮ್ಮ ತ್ರಿವಿಕ್ರಮ್ ಜೋಶಿಯವರು ಕೂಡ ಇನ್ವೆಸ್ಟ್ ಮಾಡಿದರು. ಅವರು ತುಂಬ ದೊಡ್ಡ ಮನಸ್ಸಿಂದ ನನಗೆ ಆ ಟೈಮಲ್ಲಿ ಕೈ ಹಿಡಿದ್ರು. ಅವ್ರಿಗೂ ಅದೇನು ಭರವಸೆ ಇತ್ತೇನೋ, ಆಯಿತು ಮಾಡಿರಿ ಅಂತ ಹೇಳಿ ಕೈ ಹಿಡಿದ್ರು. ಯಾವುದಕ್ಕೂ ನನಗೆ ಅವಾಗ ಅವರು ಕೊರತೆ ಮಾಡಿದ್ದಿಲ್ಲ. ಮತ್ತು ಆ ಸಿನಿಮಾದಲ್ಲಿ ನಮ್ಮ ಶರತ್ ಜೋಶಿಯವ್ರ ತಂದೆಯವರು ಕೂಡ ಇನ್ವೆಸ್ಟ್ ಮಾಡಿದರು. ಅವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ರು. ಇನ್ನೊಬ್ಬರು ಶ್ರೀನಾಥ್ ಅಂತ, ಅದೇನು ಭರವಸೆ ಅವರಿಗೆಲ್ಲ ನನ್ನ ಮೇಲೆ ಇತ್ತೋ ಗೊತ್ತಿಲ್ಲ, ನನಗಂತೂ ಭಾಳ ಭರವಸೆ ಇತ್ತು. ಈ ಸಿನಿಮಾ ಬರುತ್ತೆ, ರಿಲೀಸ್ ಆಗುತ್ತೆ ಅಂತ. ಗೆಲ್ಲುತ್ತೆ ಅಂತಿದ್ದಿಲ್ಲ ನನಗೆ, ರಿಲೀಸ್ ಅಂತೂ ಆಗುತ್ತೆ ಅಂತಿತ್ತು. ಆದರೆ ಆ ಸಕ್ಸಸ್ಗೆ ನನಗೆ ಆನಂದ್ ಅವರು ನನ್ನ ಸ್ಟೇಜ್ ಮೇಲೆ ಕರಿಬೇಡ ಅಂತ ಹೇಳಿದ್ದಾರೆ, ಆದರೂ ಕರೆಯೋದಿಲ್ಲ. ಆದರೆ ಅವರು ನನಗೆ ಪ್ರತಿ ಹಂತದಲ್ಲೂ ಆ ಸಿನಿಮಾ ಮಾಡೋಕ್ಕಾರೆ ಮಾರ್ಗದರ್ಶನ ಮಾಡಿದರು. ಮಾಡಿರಿ ಒಳ್ಳೇದಾಗುತ್ತೆ, ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ ಅಂತ. ಕೊನೆ ಹಂತದಲ್ಲಿ ಡಿಸ್ಟ್ರಿಬ್ಯೂಟರ್ ರಾಜು ಕೂಡ ನನಗೆ ಭಾಳ ಸಹಾಯ ಮಾಡಿದರು. ಸೊ ಇಲ್ಲಿ ಸೀಟಿನ ಅಭಾವ, ಅವ್ರನ್ನು ಕರೀತಿದ್ದೆ ನಾನು, ಆದರೆ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೂ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಆ ಸಿನಿಮಾ
ನ ಭೂತೋ ನ ಭವಿಷ್ಯತಿ ಅನ್ನೋ ಥರ ಭಾಳ ಹಿಟ್ಟಾಯಿತು. ಅದಕ್ಕೆ ಆ ಪ್ರತಿಯೊಬ್ಬರಿಗೂ ನಾನು ಅವರಿಗೆ ನಮನಗಳನ್ನ, ಆ ಯಶಸ್ಸಿಗೆ ನಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅದಾದ್ಮೇಲೆ ಬಂದಿದ್ದೆ ನೆಕ್ಸ್ಟ್ ಪ್ರಸನ್ನ ವೆಂಕಟದಾಸರು. ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಜೋಶಿಯವರೇ ಅವ್ರ ತಾಯಿ ಹೆಸರು ಮೇಲೆ ಅವ್ರದ್ದು ಒಂದು ಬ್ಯಾನರ್ ಮಾಡಿ ವಿಜಯದಾಸರು ಅಂತ ಸಿನಿಮಾ ಮಾಡಿದರು. ಅದಾದಮೇಲೆ ಅವರು ನಾವು ಮಾತಾಡ್ಕೊಂಡು, ಹವಲ್ದಾರ್ರೆ ನೀವು ವಿಜಯದಾಸರ ಸಿನಿಮಾನ ನೀವು ನಾನು ಮಾಡ್ತೀನಿ, ಇನ್ನು ಜಗನ್ನಾಥ ದಾಸರ ಸೀರೀಸ್ನ ನೀವು ಮುಂದುವರ್ಸಿ ಅಂತ ಮಾತಾಡ್ಕೊಂಡು, ಇನ್ನು ನಾನು ಜಗನ್ನಾಥ ದಾಸರ ಸಿನಿಮಾನ ಭಾಗ 1, 2, 3, 4, 5ವರೆಗೂ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೀಗಿದೆ ಅಂದರೆ ಹರಿಕಥಾ ಅಮೃತ ಸಾರದ 3 ಭಾಗಗಳು 11 ಸಂಧಿಗೆ ಬರುತ್ತೆ. ಅದನ್ನು ನಮ್ಮ ಪ್ರಹ್ಲಾದ್ ಅವರನ್ನ ನಡೆಸ್ಕೊಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಅವರು ಕೂಡ ಹೇಳಿದ ತಕ್ಷಣ ಹಿಂಗೆ ನಕ್ಕರು. ಅದರ ಅರ್ಥ ಏನಂದರೆ ಸಮ್ಮತಿ ಅಂತ ಹೇಳಿದ್ರು ನನಗೆ. ಹೀಗಿದೆ. ಹೀಗೆ ಶುರುವಾಗಿರೋ ಹರಿದಾಸರ ಚಲನಚಿತ್ರಗಳು ಹೇಗೆ ಆಯಿತು ಅಂತಂದರೆ, ಪ್ರಹ್ಲಾದ್ ಅವರು ಅವ್ರದೇ ಒಂದು ಟೀಮ್ ಮಾಡ್ಕೊಂಡು ಅವರು ಒಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದರು. ಅವ್ರು ಹೇಳೋದಕ್ಕಿಂತ ಮುಂಚೆ ನಾನೇ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಇನ್ಯಾರೋ ಮಾಡೋಕ್ಕೆ ಶುರು ಮಾಡಿದರು. ಹೀಗೆ ಚಲನಚಿತ್ರಗಳಿಗೆ ಬೇಡಿಕೆ ಅನ್ನೋದಕ್ಕಿಂತ ಒಂದು ನಂಬಿಕೆ ಶುರುವಾಯಿತು. ಒಂದಿಷ್ಟು ಜನಗಳು ನೋಡ್ತಾರಂತೆ. ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳು ಕೋಟಿಗಟ್ಟಲೆ ಹಾಕಿ ಸಿನಿಮಾ ಮಾಡ್ತಾರೆ, ಒಂದು ದಿವಸದ್ದು ಕಲೆಕ್ಷನ್ ಇರೋದಿಲ್ಲ. ಅವೆಲ್ಲ ನಾವು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಗೊತ್ತಿರುತ್ತೆ ನಿಮಗೆ. ನಾವು ವರ್ಷಕ್ಕೆ 2-3 ಪ್ರೆಸ್ ಮೀಟ್ ಮಾಡ್ತಿರ್ತೀವಿ, ನೀವು ದಿನನಿತ್ಯ ಪ್ರೆಸ್ ಮೀಟ್ಗೆ ಹೋಗ್ತಾನೆ ಇರ್ತೀವಿ. ಹಾಗಾಗಿ ಈ ನಮ್ಮ ಈ ಜಗನ್ನಾಥ ದಾಸರ ಚಲನಚಿತ್ರ ಈಗ ಇದೇ ತಿಂಗಳು 30ಕ್ಕೆ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಕರ್ನಾಟಕದಾದ್ಯಂತ ಈ ವರ್ಷ ಈ ತಿಂಗಳು ರಿಲೀಸ್ ಮಾಡ್ತಾ ಇದ್ವಿ. ಮುಂದಿನ ತಿಂಗಳಿಂದ ಆಸ್ಟ್ರೇಲಿಯಾ, ಲಂಡನ್, ನ್ಯೂಜೆರ್ಸಿ ಹೀಗೆ ಅನೇಕ ಬೇರೆ ಬೇರೆ ಕಂಟ್ರಿಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ನಮಗೆ ಅಲ್ಲಿಯ ಕೆಲವು ತಂಡಗಳು ನಮಗೆ ಈ ಸಿನಿಮಾಗಳು ಮಾಡಿರೋರ್ನೆಲ್ಲ ಬರಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕೆಲವು ಕಲಾವಿದರುಗಳೆಲ್ಲ ಮುಂದಿನ ದಿನಮಾನಗಳಲ್ಲಿ ಆಸ್ಟ್ರೇಲಿಯಾ, ನ್ಯೂಜೆರ್ಸಿ, ಲಂಡನ್ನು ಹೀಗೆ ನಮ್ಮ ಚಲನಚಿತ್ರ ತಂಡ ವಿಸಿಟ್ ಕೊಡೋದಕ್ಕೂ ರೆಡಿಯಾಗಿದ್ದಾರೆ. ಇಷ್ಟು ಮಟ್ಟಿಗೆ ನಮ್ಮ ಈ ಸಿನಿಮಾಗಳು ಮೋಡಿ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ 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 ಹೆಮ್ಮೆ ಆಗ್ತದೆ. ಮತ್ತು ಈ ಚಿತ್ರದ ವಿಶೇಷತೆ ಏನಂದರೆ, ನಮ್ಮ ಶೇಷಗಿರಿದಾಸರು ಅವರೇ ಮುಂದೆ ಬಂದು, ಹವಲ್ದಾರ್ರೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ನಿಮ್ಮ ಈ ಚಲನಚಿತ್ರಗಳಿಗೆ ಸಂಗೀತ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಈ ವೇದಿಕೆ ಮೂಲಕ ಅವ್ರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಅವ್ರಿಗೆ ಗೊತ್ತಿದ್ದಷ್ಟು ರಾಗಗಳಾಗಲಿ ನನಗೆ ಅರ್ಥವೇನು ಗೊತ್ತಿಲ್ಲ. ಎಲ್ಲ ನನಗೆ ಬಂದಿರೋ ಕೆಲವು ಟ್ಯೂನ್ಸ್ಗಳನ್ನ ನಾನು ಅವ್ರ ಮುಂದೆ ಪ್ರಸ್ತುತಪಡಿಸಿದಾಗ ಚೆನ್ನಾಗಿದೆ ಅಂತ ಹೇಳಿ ಇಬ್ಬರು ಕಲಿತು ನಾವು ಈ ಸಿನಿಮಾಕ್ಕೆ ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರಕ್ಕೆ ಸಂಗೀತ ಮಾಡಿದ್ದೀವಿ. ನಮ್ಮ ಪ್ರಹ್ಲಾದ್ ಅವರು ಕಥೆ ಸಂಭಾಷಣೆ ಬರೆದಿದ್ದಾರೆ. ನಾನು ಅನಿವಾರ್ಯ ಇದ್ದಲ್ಲಿ ನಾನು ಚಿತ್ರಕಥೆ ನಾನು ಕೂಡ ಕೆಲವು ಕಡೆ ಕೆಲಸ ಮಾಡಿದ್ದೀನಿ. ಆಮೇಲೆ ಅದ್ಭುತವಾದ ಸಿಂಗರ್ಸ್ ರಜತ್ ಕುಲಕರ್ಣಿ, ಆಮೇಲೆ ವಿ ಪ್ರಸನ್ನ, ಆಮೇಲೆ ನಾನು ಒಂದು ಹಾಡು ಹಾಡಿದ್ದೀನಿ. ಈಗ ಹಾಡಿದ್ದು ಇಂದು ಏನಾಗಿದೆ ಗೋವಿಂದ ನಾನು, ಮತ್ತು ನಮ್ಮ ಶೇಷಗಿರಿದಾಸರು ಹಾಡಿದ್ದಾರೆ. ಆಮೇಲೆ ಅನಂತರಾಜ್ ಮಿಸ್ತ್ರಿ ಅವರು ಹಾಡಿದ್ದಾರೆ. ಹೀಗೆ ಎಲ್ಲರೂ ಪ್ರತಿಯೊಬ್ಬರು ಮುಂದೆ ಬಂದು ಇಂಥ ಚಲನಚಿತ್ರಗಳಿಗೆ ಅವ್ರದೇ ಆದ ಒಂದು ಸಹಾಯ ನಡೆದಿದೆ. ಸೊ ಹಾಗಾಗಿ ಇಂಥ ಚಲನಚಿತ್ರಗಳು ಹೆಚ್ಚಾಗಿ ಬರ್ತಾ ಇದೆ. ಆದರೆ ಇವು ಯಾವುವು ನಮಗೆ ಲಾಭದಾಯಕ ಅಲ್ಲ, ತೃಪ್ತಿದಾಯಕ. ನಮಗೆ ಯಾವುದೇ ಕಾರಣಕ್ಕೆ ಲಾಭಕ್ಕಿಂತ ಹೆಚ್ಚಾಗಿ ತೃಪ್ತಿ ತಂದುಕೊಟ್ಟಿದೆ. ಅದಕ್ಕೆ ನಮಗೆ ಒಂದು ವರ್ಗದವ್ರು ಕೈ ಹಿಡಿದಾರೆ, ಭಾಳಷ್ಟು ಜನ ನಮ್ಗೆ ಕೈ ಹಿಡಿದಾರೆ. ಇಂಥ ಸಿನಿಮಾಗಳು ಬರಲಿ, ನಿಲ್ಲಿಸ್ಬೇಡ್ರಿ, ನಾವೆಲ್ಲ ಹಿಂದೆ ಇದು ಮಾಡ್ತೀವಿ ಅಂತ ಭಾಳಷ್ಟು ಜನ ಸಪೋರ್ಟ್ ಮಾಡಿರೋದ್ರಿಂದ ನಾವು ಇಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ. ಇದೇ ವರ್ಷ ಅನ್ನೋದು ಈಗ ಜಗನ್ನಾಥ ದಾಸರು ಬರ್ತಾ ಇದೆ. ಅದಾದಮೇಲೆ ಏಪ್ರಿಲ್ನಲ್ಲಿ ಮಹಿಪತಿ ದಾಸರು ಬರ್ತಾ ಇದೆ. ನವೆಂಬರ್ ಡಿಸೆಂಬರ್ನಲ್ಲಿ ವಿಜಯದಾಸರ ಚಲನಚಿತ್ರ ಬರ್ತಾ ಇದೆ. ಇದರ ನಡುವೆ ವ್ಯಾಸರು, ಪುರಂದರ ಕನಕದಾಸರು ಅಂತ ಒಂದು 3 ಭಾಗದಲ್ಲಿ ಬರ್ತಾ ಇದೆ. ಅದನ್ನು ನಮ್ಮ ಪ್ರಹ್ಲಾದರೇ ಬರೀತಾರೆ. ನಾನು ಏನು ಹೇಳಿದ್ರು ಅವರೇ ಬರೀತಿರ್ತಾರೆ. ಅವ್ರು ಬೇರೆ ಯೋಚನೆ ಮಾಡೋದೇ ಬೇಡ, ನನಗೆ ಬಂತಿದ್ದು ಸಿನಿಮಾ ಅಂತ ಹೇಳೋ ಸಂತೋಷ ಪಡಲಿ ಅಂತ ಹೇಳ್ತೀನಿ. ಹಾಗಾಗಿ ನನ್ನೆಲ್ಲ ಚಲನಚಿತ್ರ ಸ್ಕ್ರಿಪ್ಟ್ಗಳು ಅವ್ರಿಗೆ ಬರ್ತವೆ. ನಮ್ಮ ವರ್ಗಗಳ ಪಾತ್ರಧಾರಿಗಳೆಲ್ಲ ಕಣ್ಣಿಗೆ ಸಿಗ್ತಿರ್ತಾರೆ. ಹೀಗೆಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದಿನದೆಲ್ಲ ಏನಂತಂದರೆ, ನಮ್ಮ ಆನಂದು ಮತ್ತು ರಾಜು ಅವರು 30ನೇ ತಾರೀಕಿಂದ ನಮ್ಮ ಈ ಚಲನಚಿತ್ರನ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೊಳ್ಳೆ ಥಿಯೇಟ್ರ್ಗಳೆಲ್ಲ ಇದು ಮಾಡಿದ್ದಾರೆ. ಸೊ ಇದೇ ತಿಂಗಳು 30ಕ್ಕೆ ಜಗನ್ನಾಥ ದಾಸರು ಭಾಗ 2 ರಿಲೀಸ್ ಆಗ್ತದೆ. ಹಾಂ, ಕರೆಕ್ಟ್. ರಾಜು ಅವರು ಹೇಳಿರೋ ಪ್ರಕಾರ ಸಿನಿಮಾ ಯಾವುದು ಎಲ್ಲೂ ಅವ್ರಿಗೆ ಲಾಸ್ ಅಂತ ಮತ್ತೊಂದೇನು ಆಗಿಲ್ಲ. ಇಲ್ಲ. ಸೇಫರ್ ಝೋನ್ ಅಂತ ಹೇಳಿದ್ರು. ಹೌದು, ಸೇಫರ್ ಝೋನ್, ತುಂಬ ಸೇಫರ್ ಝೋನಲ್ಲಿ ಇದ್ವಿ. ನಮಗೆ ನಿಜ ಹೇಳಬೇಕು ಅಂತಂದರೆ ಈ ಸಿನಿಮಾಗಳು ಎಷ್ಟರ ಮಟ್ಟಿಗೆ ಈಗ ಕೆಲವು ಸರ್ತಿ ಏನೋ ಆಪತ್ಕಾಲ ಇದ್ದಾಗ ಯಾರೋ ಬರ್ತಾರೆ, ಏನೋ ಆಗುತ್ತೆ, ಏನೋ ನಡೆಯುತ್ತೆ.
ಅಂಥದ್ದೊಂದು ಇನ್ಸಿಡೆಂಟ್ ಹೇಳಬೇಕು ಅನ್ನೋದಾದ್ರೆ ಇಲ್ಲಿ ಒಬ್ಬ ಮಹಾನುಭಾವರು ಕೂತ್ಕೊಂಡಿದ್ದಾರೆ, ವಸಂತ್ ದಂಡಿನ್ ಅಂತ. ನಾವು ಮೊನ್ನೆ ಬಿಜಾಪುರಕ್ಕೆ ಹೀಗೆ ಶೂಟಿಂಗ್ ಹೋದಾಗ ಅವರು ಬಂದಿದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನನಗೆ ತುಂಬ ಆತ್ಮೀಯರು, ಹೊಸಪೇಟೆಯಿಂದ ಆತ್ಮೀಯರು. ಈಗ ಅವರು ರಿಟೈರ್ ಆದಮೇಲೆ ನನ್ನ ಪ್ರಕಾರ ಅವರು ಪರಿಪೂರ್ಣ ಕಲಾವಿದರಾಗಿ ರೆಡಿಯಾಗಿದ್ದಾರೆ ಅಂತ ಕಾಣಿಸುತ್ತೆ. 5 ದಿವಸ ನಾವು ಮೈಪತಿ ದಾಸರು ಶೂಟಿಂಗ್ ಮಾಡೋದು ಯಾಕೆ ಹೀಗೆ ಕೂತ್ಕೊಂಡಿರಿ ಅಂತಂದೆ. ಅಂದರೆ ಸುಮ್ಮನೆ ಜನರಲ್ ಆಗಿ ಸರ್ ಹಾಗೆ ಸರ್ ಸ್ವಲ್ಪ ಒಂದೇ ಸಲಕ್ಕೆ ನನ್ನ ಕಷ್ಟಗಳನ್ನ ಸಡನ್ ಆಗಿ ಹೇಳೋದಿಲ್ಲ, ಸುತ್ತಿ ಬಳಸಿ ಮಾತಾಡ್ತೀನಿ, ಅವ್ರಿಗೆ ಅರ್ಥ ಆಗಿರುತ್ತೆ, ದುಡ್ಡು ಬಂದಿರುತ್ತೆ, ಅಲ್ಲ ನಾವು ಹಾಗೆ ವಾಪಸ್ ಕೊಡೋದು ಅದೇ ವಿಷಯ ಅಂತ. ಹಾಗಾಗಿ ಅಂದರೆ ಎಲ್ಲೂ ನಮಗೆ ದುಡ್ಡು ಕೇಳಿದ್ರೂ ಸಿಗಲಾರದಂಥ ಸಿನಿಮಾಗಳಲ್ಲಿ ಇದು ತಾನಾಗೆ ಒದಗಿ ಬರೋಂಥ ಸನ್ನಿವೇಶಗಳು ನನ್ನ ಜೀವನದಲ್ಲಿ ಪ್ರತಿನಿತ್ಯ ನಡೆದೇ ಬಿಟ್ಟಿದೆ, ಹೀಗಿದೆ. ಹಾಗಾಗಿ ಇದು ನಾನು ಮಾಡ್ತಿದ್ದೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಇದೊಂಥರ ಭಾಳ ವಿಚಿತ್ರವಾಗಿ ನಡೀತಾ ಇದೆ. ಇಂಥ ಹರಿದಾಸರ ಸಿನಿಮಾಗಳು ನಿಜವಾಗ್ಲೂ ಹರಿದಾಸರು ನಂಬಿದರೆ ನಮ್ಗೆ ಖಂಡಿತವಾಗಿ ಕೈ ಹಿಡಿದಾರೆ, ನಡೀತಾ ಇದೆ ಅನ್ನೋ ಒಂದು ಭರವಸೆ, ಸಂತೋಷ ಭಾಳ ಇದೆ. ನಾನು ಹಿಂದೆ ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ನಾನು ಯಾರಂತ ನನಗೆ ಗೊತ್ತಿದ್ದಿಲ್ಲ. ಇನ್ನು ನನಗೆ ಇವತ್ತಿನ ಈ 5 ವರ್ಷಗಳಲ್ಲಿ ತಾವೇ ಹೇಳ್ತೀರಿ ನೀವೇ ದಾಸರಾಗ್ತಿರೋ ಇನ್ನೇನೋ ಆಗ್ತಿರೋ ಅಂತ. ಆದರೆ ನಾನು ಒಳಗಡೆ ಆನಂದ ಇದೆ, ಅದು ನಾನು ತೋರಿಸ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ಮತ್ತು ಇದೂ ಇಲ್ಲ. ಆಗಿದೆ, ಅದ್ಭುತವಾಗಿ ನಡೀತಾ ಇದೆ. ಎಲ್ಲೂ ನಮ್ಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಿಲ್ಲ ಹರಿದಾಸರ ಸಿನಿಮಾಗಳಿಂದ. ಎಷ್ಟು ಜನ ಕಲಾವಿದರು ಇದು ಪ್ರತಿನಿತ್ಯ ಈಗ ನಿಜ ಹೇಳ್ಬೇಕಂದ್ರೆ ನೀವೊಬ್ಬರೇ ಆ್ಯಕ್ಟ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ. ಅಂದರೆ ಅರ್ಥ ಏನಂದರೆ ನನಗೆ ಅಲ್ಲ ನಾನು ಅರ್ಥ ಹೇಳ್ತಾ ಇರೋದು. ಈಗ ನೋಡ್ರಿ, ಈಗ ನಿಮ್ಮ ಈ 2ನೇ ಸೀಟಲ್ಲೇ ವಿಜಯದಾಸರು ಅಂದರೆ ಪಾತ್ರಧಾರಿ ಮತ್ತು ನಿರ್ಮಾಪಕರು ಕೂತ್ಕೊಂಡಿದ್ದಾರೆ. ಈಗ ನಾನು ನಿಮ್ಮನ್ನು ಅಂದಿದ್ದೀನಿ, ಶೂಟಿಂಗ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಶುರು ಆಗುತ್ತೆ. ನಿಮ್ಮನ್ನು ನಾನು ಕರೆಸಿ ನೀವು ಕೂಡ ಇನ್ಮೇಲೆ ಇಲ್ಲಿರ್ತೀರಿ, ಅಲ್ಲಿರೋದಿಲ್ಲ, ಪ್ರಶ್ನೆ ಕೇಳಕ್ಕೆ ನೀವು ಇರೋದಿಲ್ಲ. ಹಾಗಿರುತ್ತೆ. ಹಾಗಾಗಿ ನೀವೇನು ಪ್ರಶ್ನೆ ಕೇಳಕ್ಕೆ ಕೂತ್ಕೋಬೇಕು ಅಂದ್ರೆ ಆಕ್ಟ್ ಮಾಡಬಾರ್ದು, ಇಲ್ಲ ಉತ್ತರ ಕೊಡ್ಬೇಕಂದ್ರೆ ಇಲ್ಲಿರ್ಬೇಕು. ಹಾಗಾಗಿ ನಾವೆಲ್ಲ ಆಕ್ಚುಲಿ ಕಲಾವಿದರಲ್ಲ, ಉದ್ಭವ ಕಲಾವಿದರು. ನಾನು ಇಂಥ ಸಿನಿಮಾ ಉದ್ಭವದ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಏನ್ ಸರ್? ಹಾಗಾಗಿ ಗಂಗಾವತಿ ಒಂದು 5-6 ಜನ ಪತ್ರಕರ್ತರೇ ಕಲಾವಿದರು. ಹಾಗಿದೆ. ಕೆಲವು ರಾಜಕಾರಣಿಗಳೆಲ್ಲ ಕಲಾವಿದರಾಗಿದ್ದಾರೆ. ಹಾಗಾಗಿ ಪತ್ರಕರ್ತರು ಕಲಾವಿದರಾಗಿದ್ದಾರೆ, ದಾರಿ ಹೋಗರು ಕಲಾವಿದರಾಗಿದ್ದಾರೆ. ಏನ್ ಸರ್? ನಾನು ಅವರೇ ಸಿಕ್ಕಿಲ್ಲಲ್ಲ, ಅವ್ರು ಸಿಕ್ಕಿದ್ರೆ ಹೀಗಿದೆ. ಅದು ಎಲ್ಲರೂ ಒಲಿಯಲ್ಲ, ಕೆಲವ್ರಿಗೆ ಮಾತ್ರ ಒಲಿಯೋದು. ನಿಮ್ಮ ಹಾಗೆ. ಶಕ್ತಿ ಇದೆ, ಹೌದು. ಸೆಳೆಯೋ ಶಕ್ತಿ ಚೆನ್ನಾಗಿದೆ. ಈಗ ಎಕ್ಸಾಂಪಲ್ ಕೊಟ್ರಿ ಇವ್ರದ್ದು, ಹೌದು, ಎಲ್ಲಿಂದ ಸುತ್ಕೊ ಬಂದ್ರೆ ಎಲ್ಲಿ ಏನಾಗುತ್ತೆ ಅಂತ ಚೆನ್ನಾಗಿ ಹೌದು, ಹಾಗಿದೆ. ಹಾಗಾಗಿ ನನ್ನ ಜಗನ್ನಾಥರು ಪಾರ್ಟ್ 1 ಅಂತೆಲ್ಲ ಇನ್ಸಿಡೆಂಟ್ ಬಹಳ ಇದೆ. ನಾನು ಆಕ್ಚುಲಿ ಹಾಗೆ ಹೇಳ್ಬೇಕು ಅನ್ನೋದಾದ್ರೆ ನಾನು ಮೇಣದಾಳದಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಜಗನ್ನಾಥ ದಾಸರು ಭಾಗ 1 ಶೂಟಿಂಗ್ ಮಾಡಬೇಕಾದಾಗ ನಮ್ಮ ಸಾವಂತ್ ಅವರು ಸಾಯಂಕಾಲದಾದ್ಮೇಲೆ ಹೇಳಿದ್ರು, ನಾಳೆ ಇಂತಿಂಥ ಕಲಾವಿದರು ಬೇಕು, ಇಷ್ಟು ಜನ ಬೇಕು, ಹೀಗೆ ಬೇಕು ಅಂತಂದ್ರು. ಸರಿ, ಕನಕಗಿರಿ ಅನ್ನೋದು ಒಂದು ಗ್ರಾಮ, ಒಂದು ಕುಗ್ರಾಮ ಅನ್ನೋದು ಅದೊಂದು ಊರು. ಅಲ್ಲಿಂದ ಒಂದು 12 ಕಿಲೋಮೀಟರ್ದಲ್ಲಿ ಮೇಣದಾಳ ಅಂತ ಒಂದು ಕುಗ್ರಾಮ. ನಾವು ಶೂಟಿಂಗ್ ಮಾಡ್ತಿರೋದಲ್ಲಿ ನಾನು ಕನಕಗಿರಿಯಲ್ಲಿ ಬಂದಾಗ ಹೇಳಿದ್ರು, ಹೀಗೆ ಸುಮಾರು ಒಂದು 10 ಜನ ಆದರೂ ಬ್ರಾಹ್ಮಣರು ಹುಡುಗರು ಬೇಕು, ಒಟಗಳು ಬೇಕು, ಮುಖದಲ್ಲಿ ತೇಜಸ್ ಇರಬೇಕು, ಜುಟ್ಟು ಬಿಟ್ಕೊಂಡಿರ್ಬೇಕು ಅಂತಂದ್ರು. ಅಲ್ರಿ, ನಾಳೆ ಶೂಟಿಂಗ್ ಇಟ್ಕೊಂಡು ಈಗ ಹೇಳ್ತಿರಲ್ಲ, ಈ ಕನಕಗಿರಿಲಿ, ಈ ಗಂಗಾವತಿಯಲ್ಲಿ, ಈ ಮೇಣದಾಳದಲ್ಲಿ ಎಲ್ಲಿ ಕರ್ಕೊಂಬರ್ಬೇಕು ಅವ್ರನ್ನ ಅಂತ ಹೇಳಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನನ್ನ ಬಾಬಿ ಅಂತ ಕಾಣಿಸ್ತದೆ ಮೋಸ್ಟ್ಲಿ, ಅಥವಾ ಇನ್ಯಾರೋ ಟೀ ಕುಡ್ಕೊಂತ ಕೂತ್ಕೊಂಡಿದ್ವಿ. ನಾವು ಟೀ ಕುಡ್ಕೋಬೇಕಾದ್ರೆ ಒಂದು ಫೋನ್ ಬಂತು. ನಾನು ಫೋನ್ ಬಂದು, ಸರ್ ನೀವೇನೋ ಮಾತಾಡೋದು ಕೇಳಿಸ್ಕೊಂಡು ನಾವು ನಿಮ್ಗೆ ಯಾರೋ ಬ್ರಾಹ್ಮಣರು ಹುಡುಗರು ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರಿ, ನೀವು ಕನಕಗಿರಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದಿಷ್ಟು ಹುಡುಗರು ಬಂದಾರೆ ಬ್ರಾಹ್ಮಣರು, ಹೋಗಿ ನೋಡ್ರಿ ಅಂತಂದರೆ ನಾನು ಟೀ ಹಾಗೆ ಬಿಟ್ಟು ಸೀದಾ ಅಲ್ಲಿ ಹೋದೆ. ನೋಡಿದ್ರೆ ಉಡುಪಿಯಿಂದ ಒಂದು 50 ಒಟಗಳು ಹುಡುಗರು, ಉಡುಪಿಯಿಂದ ಮಠದಿಂದ ಬಂದಿರೋಂತಕ್ಕಂಥ ಹುಡುಗರು. ನೋಡಿದ್ರೆ ಒಬ್ಬೊಬ್ಬರು ಮುಖದಲ್ಲಿ ಎಂಥ ದಿವ್ಯ ತೇಜಸ್, ಬಾಬಾ. ಸರಿ, ಯಾರನ್ನ ಕೇಳ್ಬೇಕು ನಾವು? ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರಂತ ಹುಡುಕಿ, ಹೀಗೆ ನಾಳೆ ಶೂಟಿಂಗ್ ಇದೆ, ಮತ್ತೆ ಒಂದು 5 ಹುಡುಗರನ್ನ ಕಳಿಸ್ಕೊಡ್ತೀರ, ಸಿನಿಮಾ ಯಾವುದು? ಜಗನ್ನಾಥ ದಾಸರು ಇರ್ಲಿ ಅಂತ ಅವ್ರು ಉಡುಪಿ ಮಠಕ್ಕೆ ಫೋನ್ ಮಾಡಿ, ಈ ಥರ ಯಾರು ಮಧುಸೂದನ್ ಹವಾಲ್ದಾರ್ ಅಂತೆ, ಜಗನ್ನಾಥ ದಾಸರು ಸಿನಿಮಾ ಮಾಡ್ತಾ ಇದ್ದಾರೆ, ನಾಳೆ ಒಂದು ದಿವಸ ಶೂಟಿಂಗ್ ಇದೆ ಅಂತೆ, ಸೊ ಹಾಗಾಗಿ ನಾವು ಹೋಗ್ಬೋದಾ? ನೀವು ಒಬ್ಬರು 10 ಜನ ಅಲ್ಲ 50 ಜನನು ಹೋಗ್ರಿ ಅಂತ ಹೇಳಿದ್ರು. ನನಗೆ ಖುಷಿ ಆಗ್ಬಿಡ್ತು, 50 ಜನ. ಆಮೇಲೆ 50 ಜನ ಅಂದ ತಕ್ಷಣ ಕರೆಕ್ಟೇ, ಅವ್ರು 50 ಜನ ಬಂದ್ರೆ ದುಡ್ಡು ಕೇಳ್ತಾರೆ ಏನೋ ಭಯ, ನನಗೆ ದುಡ್ಡಿಲ್ಲ. ಆಮೇಲೆ 50 ಜನಕ್ಕೆ ಊಟಕ್ಕೆ ಹಾಕಷ್ಟು ದುಡ್ಡಿಲ್ಲ. ಆಮೇಲೆ ಸರಿ ಆಯ್ತು, ಓಕೆ ಬನ್ರಿ ಅಂತಂದ್ರೆ. ಆಮೇಲೆ ಅವ್ರೊಂದು ಕಂಡೀಷನ್ ಅಂದಾಗೆ ಭಯ ಆಯ್ತು ನನಗೆ, ಏನಕ್ಕೆ ಕೇಳ್ಬೋದು ಇವರು. ಆಮೇಲೆ ಬಸ್ಸಾಗೆಲ್ಲ ಬಂದಿದ್ದಾರೆ, ನೀವು ಅಟ್ಲೀಸ್ಟ್ ಬಸ್ಸಿಂದ ರೊಕ್ಕಾದ್ರೂ ಕೇಳ್ತಾರೆ, ಏನೋ ಕೇಳ್ಬೋದು ಅಂತ ನಾನು. ಆಮೇಲೆ ನೀವು ಕೊಟ್ಟು ಊಟ ಮಾಡೋದಿಲ್ಲ, ಆ ಗೆದ್ದೆ, ನೀವು ಕೊಟ್ಟರೆ ಕಾಫಿ ಕುಡಿಯೋದಿಲ್ಲ, ಆ ಗೆದ್ದೆ, ನೀವು ಎಲ್ಲ ಅವ್ರ ಕಂಡೀಷನ್ ಅಂದರೆ
ನಾವು ನಿಮ್ಮ ಹತ್ರ ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ, 8 ಗಂಟೆ ಕರೆಕ್ಟ್ ಶೂಟಿಂಗ್ ಬರ್ತೀವಿ, 6 ಗಂಟೆ ಹೊರಟ್ಬಿಡ್ತೀವಿ ಅಂದ್ರೆ ಓಕೆ ಓಕೆ ಅಂತ ಖುಷಿ ಆಗ್ಬಿಡ್ತೇನೆ ನನಗೆ. ಅದಾದ ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆ ಫೋನ್ ಬಂತು. ಎಲ್ಲ ನಟರು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾ, ಇದು ಶರತ್ ಜೋಶಿಗೂ ಗೊತ್ತು. ಆಮೇಲೆ ಅವರೇ ಪಾಠ ಮಾಡಿದ್ರು. ಅದಾದ ಒಂದು ಅರ್ಧ ಗಂಟೆ ಒಂದು ಫೋನ್ ಬಂತು. ಫೋನ್ ಬಂದು ಯಾರೋ ಡೆಲ್ಲಿಯಿಂದ ಒಬ್ರು ಫೋನ್ ಮಾಡಿದ್ರು. ಸರ್ ಯಾರೋ ನೀವು ಇದು ಹುಡುಗರು, ಫಸ್ಟ್ ನಾಗರಾಜ್ ದೇಸಾಯಿ ಅನ್ನೋ ಒಬ್ರು ಬಂದರು. ಸರ್ ಉಡುಪಿಯಿಂದ ಒಂದು 50 ಜನ ಒಟ್ಟುಗಳು ಬಂದಿದ್ದಾರಂತೆ, ನಾವು ಅವ್ರಿಗೆ ಅಡಿಗೆ ಮಾಡಿ ಹಾಕ್ತೀವಿ, ಊಟ ಮಾಡಿ ಹಾಕಿಸ್ತೀವಿ, ಅದು ಮಡಿಲಿ ಹಾಕ್ಸ್ತೀವಿ ಅಂತ. ಹಾಕ್ಸ್ರಿ ಅಂದೆ. ಅಲ್ಲಿ ದುಡ್ಡು ಕೇಳ್ತಾನೆ ಏನಾದ್ರೆ, ಆದರೆ ನೀವು 1 ರೂಪಾಯಿ ಕೊಡಬಾರ್ದು ಅಂತ. ಓಕೆ ಅಂತ ಒಳ್ಳೇದಾಯ್ತು ಅಂತ ಅವರು ಅದಕ್ಕೆಲ್ಲ. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ಫಸ್ಟ್ ಅವ್ರು ಊಟ ಮಾಡಿದ್ಮೇಲೆ ನಿಮ್ಗೆ ಊಟ ಒಳ್ಳೇದಾಯ್ತು ಅಂತ ಅಂದೆ. ಸೊ ಅಲ್ಲಿ ಹಾಗಾಯ್ತು. ಡೆಲ್ಲಿಯಿಂದ ಯಾರೋ ಒಬ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ಯಾರೋ ಒಟ್ಟುಗಳು ಬಂದಿದ್ದಾರಂತೆ, ನಾವು 50 ಜನ ಇದ್ದಾರಂತೆ, 5,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನೀವೆಲ್ಲರಿಗೂ ನನ್ನ ಹೆಸರು ಹಿಡಿದು 100 ರೂಪಾಯಿ ದಕ್ಷಿಣ ಕೊಡಬೇಕು ಅಂತ. ಅದು ಓಕೆ. ನನ್ನ ಇಡೀ ಸಿನಿಮಾದಿಂದಲ್ಲ, ಇವತ್ತಿನ ಪ್ರೆಸ್ ಮೀಟ್ಗೂ ಕೂಡ ಎಲ್ಲೆಲ್ಲ ಮಿರಾಕಲ್ ಆಗಿ ಸಿನಿಮಾ ಇವತ್ತು ಪ್ರೆಸ್ ಮೀಟ್ ಆಗಿ ಹೌದೌದು ಹೌದು ಹೌದು ಆ ಪ್ರೆಸ್ ಮೀಟ್. ಅದಕ್ಕೂ ನನ್ನ ಹೆಂಡತಿ ಅಣ್ಣನು ಪಾಪ ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಅವರು ಕೂಡ ಬೆಂಗಳೂರಲ್ಲಿ ತುಂಬಾ ಹೆಸರುವಾಸಿಯಾದ ಕ್ಯಾಟ್ರಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಮೊನ್ನೆ ಅವ್ರು ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಅಂತ ಒಳ್ಳೆ ಊಟ ಕಳಿಸಿದ್ರು. ನಾನು ಒಂದು ದಿವಸ ಅವ್ರು ನನಗೆ ಬಾಬಾ ಅಂದಿಲ್ಲ, ನಾನು ಅವರು ಒಂದು ದಿವಸ ಬಾಬಾ ಅಂದಿಲ್ಲ. ಆದ್ರೆ ಈಗ ಬಾಬಾ ಅಂತ ನಾನು ಕರಿತೀನಿ, ಬಾಬಾ ಅಂತ ಅವರು ಕರೀತಾರೆ. ಹಾಗಿದೆ. ಅವ್ರಿಗೆ ಹೇಳಿದೆ, ಏನು ಊಟ ಕಳಿಸಿದ್ರಿ ಮೊನ್ನೆ ಅಂದ್ರೆ, ಇಲ್ಲ ನನ್ನ ಚಲನಚಿತ್ರರಂಗದಲ್ಲಿ ಅದ್ಭುತವಾದ ಒಂದು ಊಟ ಮಾಡಿಸ್ಬೇಕು ಅಂತಿದ್ದೀನಿ, ದಯಮಾಡಿ ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಕೊಳ್ತೀನಿ ಅಂದ್ರೆ, ಅವ್ರು ಇವತ್ತು ನಮಗೆ ಅದ್ಭುತವಾದ ಒಂದು ಊಟ ತಂದಿದ್ದಾರೆ. ಅಂದ್ರೆ ನಾನು ಇದೆಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ, ಮೂಲತಃ ಬಾಗಲಕೋಟೆ. ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ವಿಷಯ ಇದೆ ಹೇಳೋಕ್ಕೆ. ಇರೋದು ಹೇಳ ಅಥವಾ ಏನಾಯ್ತು ಅಂದರೆ, ಜಗನ್ನಾಥ್ ದಾಸರು ಫಸ್ಟು ಮಧುಸೂದನ್ ಸರು ಕಾಲ್ ಮಾಡಿದರು. ನನಗೇನಂತಂದರೆ, ಈ ಕಮರ್ಷಿಯಲ್ ಸಿನಿಮಾ ಎಲ್ಲ ಮಾಡಿ ರೂಢಿ, ನಾನು ಒಂದು 4-5 ಸಿನಿಮಾ ಮಾಡಿದ್ದೆ. ಜಗನ್ನಾಥ್ ದಾಸರು ಅಂತ ದಾಸರ ಸಿನಿಮಾ ಯಾರು ನೋಡ್ತಾರೆ? ಈಗೆಲ್ಲ ಐಟಮ್ ಸಾಂಗ್ ಇಟ್ಟು, ಫೈಟ್ ಇಟ್ಟು ಎಲ್ಲ ಇದ್ರೇ ಈಗ ಸಿನಿಮಾಗಳು ಓಡ್ತಾ ಇಲ್ಲ. ಅಂಥದ್ದು ದಾಸರದ್ದು ಅಂತಾರೆ ಸಪ್ಪೆ ಇರುತ್ತಲ್ಲ, ಐಟಮ್ ಸಾಂಗ್ ಇರಲ್ಲ, ಫೈಟ್ ಇರಲ್ಲ, ಏನೂ ಇರಲ್ಲ, ಹೆಂಗೆ ಸಿನಿಮಾ ನೋಡ್ತಾರೆ ಜನ? ಸೊ ಮಾಡ್ಬೋದಾ ಏನು ಅಂತ ನನ್ನ ಇದು ಬಂತು. ಇವ್ರಿಗೆ ಕಾಲ್ ಮಾಡಿದಾಗ ನಮ್ಮ ತಾಯಿಯವರು ಪಕ್ಕದಲ್ಲೇ ಇದ್ದರು. ಯಾರು? ಮಧುಸೂದನ್ ಸರ್. ಏನಂತ ಏನಿಲ್ಲ, ಇವರು ಫಸ್ಟ್ ನನಗೆ ಎಷ್ಟೋ ವರ್ಷ, ಒಂದು 10 years ಬ್ಯಾಕು ಕಮರ್ಷಿಯಲ್ ಸಿನಿಮಾಗೆ ನನಗೆ ಭೇಟಿ ಆದವರು. ಈಗ ದಾಸರ ಸಿನಿಮಾಗೆ ಆಟೋಮೆಟಿಕ್ ಶಿಫ್ಟ್ ಆದರು, ಈಗ ಮಾಡ್ತಾ ಇದ್ದಾರೆ. ಆಮೇಲೆ ತಾಯಿಗೆ ಹೇಳಿದೆ, ಹಿಂಗೆ ದಾಸರ ಸಿನಿಮಾ ಅಂತಮ್ಮ. ದಾಸರ ಸಿನಿಮಾ ಅಂತ ಯಾರು ನೋಡ್ತಾರೆ ಸಿನಿಮಾ ಅಂತೆ. ನಾನು ಕೂಡ ನಮ್ಮ ತಾಯಿ ಬೈದ್ರೆ, ಹುಚ್ಚ ಹಂಗೆ ಅನ್ಕೋಬೇಡ, ಈಗೆಲ್ಲ ರಾಘವೇಂದ್ರ ಮಹಿಮೆ ಆಗಲಿ, ಆಮೇಲೆ ಇದು ನಮ್ಮ ರೇಣುಕಾ ಯಲ್ಲಮ್ಮ ಎಲ್ಲ ಜಾಸ್ತಿ TRP ಹೋಗ್ತಿರೋದು. ಈಗ ಆಡಿಯನ್ಸ್ ಚೇಂಜ್ ಆಗಿದ್ದಾರೆ. ಮಾಡೋಂಥ ಕ್ಯಾರೆಕ್ಟರ್ ನನಗೆ ಭಾಳ ಆಸೆ ಇತ್ತು. ಕರೆಕ್ಟ್ ಟೈಮ್ ಫೋನ್ ಮಾಡ್ರೆ, ನೀನಂತ ಬಿಡಬೇಡ, ಹೋಗಿ ಮಾಡು. ನಾನು ತಲೆ ಕೆಡ್ತು. ನಮ್ಮ ತಾಯಿ ಸೆಂಟಿಮೆಂಟ್ ಇಲ್ಲ, ನಂಗೆ ಹೋಗಲೇಬೇಕಲ್ಲ. ನಮ್ಮ ತಾಯಿ ಇಷ್ಟ ಆಸೆ ಪಟ್ರ ಅಂತ ಹೋದೆ. ಎಲ್ಲ ಕೊಟ್ಟರು ಸ್ಕ್ರಿಪ್ಟ್. ತಲೆ ಕೆಟ್ಟೋಯ್ತು ನನಗೆ. ಯಾಕಂದರೆ ಮಾಸ್ ಡೈಲಾಗೆಲ್ಲ 2 ನಿಮಿಷದಲ್ಲಿ ಹೊಡೆದು ಬಿಡ್ತೀನಿ. ಇವಾಗ ಹಳೆಗನ್ನಡ ಬಾಯಿ ತೊದಲ್ತೈತೆ. ನಾನು ಒಂದು ನಂದೇನು ಸೊಕ್ಕು, ಅದು ಓವರ್ ಕಾನ್ಫಿಡೆನ್ಸ್ ಇತ್ತು, ಎಲ್ಲ ಇಳಿದೋಯ್ತು. ಅಬಾಬಾಬಾಬಾ, ನಾನು ಕಮರ್ಷಿಯಲ್ ಮಾಡೋದು ಭಾಳ ಈಸಿ. ಬಟ್ ಈ ಥರ ಈ ಹಳೆಗನ್ನಡ ಒಂದು ಶೈಲಿಯಲ್ಲಿ ಡೈಲಾಗು ಹೇಳೋದು ಭಾಳ ಕಷ್ಟ ಆಯ್ತಪ್ಪ ಇದು. ಇಲ್ಲ, ಒಂದು ರೀತಿ ನನಗೆ ಖುಷಿ ಏನಂತಂದರೆ, ನಂದು ಇದು ಸ್ವಲ್ಪ ಚೇಂಜ್ ಆಯಿತು ನನ್ನೊಳಗೆ. ಒಂದೇನೋ ಅದು ಇರೋದೆಲ್ಲ ಒಂಥರ ಬದಲಾವಣೆ ಆಯಿತು. ನನಗೆ ಅದೇ ಖುಷಿ ಈ ಒಂದು ಸಿನಿಮಾದಿಂದ. ಆಮೇಲೆ ಇವನ್ ಮನೆಯಲ್ಲೂ ಅಷ್ಟೇ, ಹೆಂಗೆ ಪ್ರವೇಶ ತೊಗೊಂಡ್ಬಿಟ್ಟಿದ್ದೆ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕಾರು ಆಚೆ ನಿಲ್ಲಿಸ್ತಿದ್ನಲ್ಲ, ದೇವಸ್ಥಾನ ಶೂಟಿಂಗ್ ನಡೆದಿತ್ತು ಅವತ್ತು. ಚಾರ್ಜರ್ ತೊಗೊಳಕ್ಕಂತ ಹೋದಾಗ ಎಲ್ಲರೂ ದೂರ ಸರಿದ್ಬಿಟ್ರು. ನಾನು ಬಂದ ತಕ್ಷಣ ಯಾರು ಶ್ರೀಗಳು ಅಂತ. ನಾನು ಅದೇಂದೆ, ಏನಪ್ಪ ಹಿಂಗೆ ಸರಿದ್ರು, ಹಿಂಗೆಲ್ಲ ನಮಸ್ಕಾರ ಮಾಡಿದ್ರು. ನಾನು ನಮಸ್ಕಾರ ಮಾಡ್ಕೊಂಡು ಹೋಗಿ ಚಾರ್ಜರ್ ತೊಗೊಳಕ್ಕೆ ಹೋದೆ. ಪಕ್ಕದಲ್ಲಿರೋ ಹುಡುಗರು ನಗ್ತಾಯಿದ್ರು. ಸರ್ ನಿಮ್ಗೆ ನಿಜವಾಗ್ಲು ಹಂಗೆ ಅನ್ಕೊಂಡ್ಬಿಟ್ಟು. ಅದು ತಮಾಷೆ ಅಲ್ಲಪ್ಪ, ಅಂದರೆ ನನ್ನ ಗೆಟಪ್ ಅಷ್ಟು ಒರಿಜಿನಾಲಿಟಿ ಇದೆ, ಈ ಕ್ಯಾರೆಕ್ಟ್ರಿಗೆ ನಾನು ಪಕ್ಕ ಇದ್ದೀನಿ ಬಿಡು ಅಂತ ಅಂದೆ. ಅಂದ ತಕ್ಷಣ ಅವಾಗ ಅಂದ್ಕೊಂಡೆ, ಇಲ್ಲ ಈ ಒಂದು ಪಾತ್ರ ಹಾಕಿದಾಗ ಒಂದು ಚಪ್ಪಲಿ ಆಗಿರ್ಬೋದು, ಇದಾಗಿರ್ಬೋದು, ಏನೂ ಹಾಕ್ಬಾರ್ದು. ಯಾಕಂದ್ರೆ ಒಬ್ಬ ಈಗಿನ ಮೀಡಿಯಾ ಹೆಂಗಂದರೆ, ಒಂದು ಫೋಟೋ ತೆಗೆದು ಪೋಸ್ಟ್ ಮಾಡಿಬಿಟ್ಟಾದರೆ ಅದು ಬೇರೆ ಥರ ಪ್ರಭಾವ ಬೀಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಭಾಳ ಫಾಸ್ಟು. ಅದಕ್ಕೆ ನಾವು ಇವನ್ ಸೆಟ್ಟಲ್ಲಿ ಕೂಡ ಭಾಳ ಇದರಲ್ಲಿಂದ ಇರಬೇಕು ಅಂತೇಳಿ ನಾನು ಅವಾಗಿಂದ ತುಂಬ ಸೀರಿಯಸ್ ಆಗಿ
ಯಾವುದು ಜಾಸ್ತಿ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ಫೋನ್ ನೋಡೋದಾಗ್ಲಿ ಒಂದು ಕೆಟ್ಟ ಭಾಷೆ ಇದು ಮಾಡೋದು ಯಾವುದೂ ಮಾಡ್ತಿರ್ಲಿಲ್ಲ. ನನಗೆ ಅವಾಗ ಅನ್ನಿಸ್ತು, ಇಲ್ಲ ನಾವೊಂದು ದಾಸರದ್ದು ಇದು ಕ್ಯಾರೆಕ್ಟರ್ ಮಾಡೋದು ಅಷ್ಟು ಈಸಿ ಇಲ್ಲ, ಬೇರೆ ಎಲ್ಲ ಪಾತ್ರ ಮಾಡ್ಬಿಡ್ಬೋದು. ಯಾಕಂದರೆ ಈಗ ಬೇರೆದೆಲ್ಲ ನಮ್ಮ ನಾರ್ಮಲ್ ಲುಕ್ ಇರುತ್ತೆ, ಅದು ಒಂದು ಪೇಟ ಅಲ್ಲಾಡ್ಬಾರ್ದು ಅಂತ ಇಷ್ಟೇ ಸುಮ್ಮನೆ ಕೂರ್ತೀವಿ, ಮತ್ತೆ ಅವ್ನು ಬಂದು ಗಮನಿಸೋದು, ಮತ್ತೆ ಅದು ತುಂಬ ಇದಲ್ಲ. ಒಂದು ಕಾಸ್ಟ್ಯೂಮ್ ಒಂದು ಹಿಡಿದು ಎಷ್ಟು ಕಷ್ಟ ಇದೆ ಅಂತ ಸಿನಿಮಾಗಳು, ಇವಾಗೆಲ್ಲ ಸುಮಾರು ಸಿನಿಮಾಗಳು ಈ ಥರ ಎಲ್ಲ ಮಾಡ್ತಾರೆ, ಒಂದು ದೇವ್ರದ್ದು ಇದು ಎಲ್ಲ ಹಾಕಿ. ಬಟ್ ಅದು ಎಷ್ಟು ಕಷ್ಟ ಅಂದರೆ ಈಗ ನಾರ್ಮಲ್ ಸಿನಿಮಾಗಳು ಮಾಡ್ಬಿಡ್ಬೋದು. ಈ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಾನು ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಎಷ್ಟೋ ಜನ ಅವಾಗ ಬಂದಾಗ ಇಷ್ಟೇ ನನ್ನ ರಿಯಾಕ್ಷನ್, ಮನೆಯಲ್ಲಿ ಹಂಗೆ ಸೈಲೆಂಟ್ ಆಗಿಬಿಟ್ಟಿದೆ. ಅವತ್ತು ಅದೇನದು ಒಂಥರ ವ್ರತ ಇದ್ದಂಗೆ, ಅದೇನೋ ಒಂದು 30-40 ಡೇಸ್ ಶೂಟ್ ಆಯಿತು. ಮನೆಯಲ್ಲೂ ಕೂಡ ಅದೇ ಥರ ನಾನು ಕ್ಯಾರಿ ಮಾಡ್ತಾ ಇದ್ದೆ. ಅಂದರೆ ಅಷ್ಟು ನನಗೆ ಪ್ರಭಾವ ಬಿದ್ದಿತ್ತು. ತುಂಬ ಚೇಂಜಸ್ ಆಗಿದೆ ನನ್ನ ಜೀವನದಲ್ಲಿ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ತಾಯಿಯವರು ಇದಕ್ಕೆ ನಮಗೆ ಹಿಂದೆ ಸಪೋರ್ಟ್ ಮಾಡಿ, ಇಲ್ಲ ನೀನು ಹೋಗಿ ಬಂದಿದ್ದಕ್ಕೆ ಇವತ್ತು ನನಗೆ ಅನ್ಸುತ್ತೆ ಸಾಕು. ಇನ್ನೊಂದು ನಮ್ಮ ತಾಯಿನ ಮೆಚ್ಚೋದಿದೆಯಲ್ಲ, ನನಗೆ ಯಾರು ಖುಷಿ ಪಟ್ಟರು ಇಲ್ಲ ಗೊತ್ತಿಲ್ಲ, ನನ್ನ ತಾಯಿ ಅಂತೂ ಭಾಳ ಖುಷಿ ಪಟ್ಬಿಟ್ರು ಈ ಥರ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಅದೇ ಜಗನ್ನ ಎಲ್ಲ ಹೇಳಿದ್ದಾರೆ, ಒಂದೇನಿಲ್ಲ. ಎಲ್ಲ ತುಂಬ ಅದೇ ಎಲ್ಲ ಹೇಳ್ದಂಗೆ ಎಲ್ಲ ತುಂಬ ಕಷ್ಟಪಟ್ಟು, ಇವ್ರು ಕಷ್ಟಪಟ್ಟಿದ್ದಕ್ಕೋ ಅಥವಾ ಆ ಕಷ್ಟ ನೋಡೋ ಏನೋ ಭಗವಂತ ಹಾಗೆ ಟೈಮ್ ಟು ಟೈಮ್ ಎಲ್ಲ ಥರದ ಅನುಕೂಲ ಮಾಡಿಬಿಟ್ಟು ಸಿನಿಮಾ ಮುಗಿಯೋ ತನಕನೂ ಜೊತೆಗೆ ನಿಂತು ಎಲ್ಲ ಇದು ಮಾಡಿ, ಈಗ ಅದೇ 30ನೇ ತಾರೀಕು ರಿಲೀಸ್ ತನಕ ನಮ್ಮ ಕೈಲಿದೆ. ಆಮೇಲೆಲ್ಲ ನಿಮ್ಮ ಸಹಾಯ, ನಿಮ್ಮ ಇದೆಲ್ಲ ಬೇಕು, ಸಪೋರ್ಟ್ ಎಲ್ಲ. ಅಷ್ಟೇ, ನನಗೆ ಈ ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿ ಇದೆ. ಇವರು ಅದೊಂಥರ ಮಿರಾಕಲ್ ಆಗಿ ನನ್ನ ಫೋಟೋ ಇವ್ರು ನೋಡಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು, ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡ್ತೀನಿ ನಾನು, ನೀವೇ ಹೀರೋ ಅಂತ ತಕ್ಷಣ ನಾನು ನಂಬಲಿಲ್ಲ. ಯಾವ ಥರ ತುಂಬ ಕೇಳಿದ್ದೆ ನಾನು ಅದಕ್ಕೆ ಮುಂಚೆ, ಸುಮಾರು ಎಲ್ಲರೂ ಇಲ್ಲ ನೀವೇ ಹೀರೋ ಬಂದ್ಬಿಡಿ ಅಂತ ಹೇಳಿದ್ದೆ. ಎಲ್ಲ ಬಂದು ಹೋಗಿ ಆಫೀಸ್ ಬಾಗಿಲು ಹಾಕಿದ್ದು ಎಲ್ಲ ನಡೆದಿತ್ತು ತುಂಬ ಇದಕ್ಕೆ ಮುಂಚೆ. ಇದು ಅದರಲ್ಲೇ ಒಂದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಜೊತೆಗೆ ನಿಂತು ತುಂಬ ಸಪೋರ್ಟ್ ಮಾಡಿ, ಎಲ್ಲ ಥರದಲ್ಲೂ ಅನುಕೂಲ ಮಾಡಿ ಹೇಳಿಕೊಟ್ಟು, ನನ್ನ ಮೊದಲನೇ ಕ್ಯಾಮ್ರಾ ಫೇಸ್ ಮಾಡಿರ್ತೀವಿ ಮಧುಸೂದನ್ ಸರ್ ಜೊತೆನೆ. ಸೊ ಅದೊಂದು ನನ್ನ ಎಷ್ಟು ಸಿನಿಮಾ ಮಾಡಿದ್ರು ಇದೊಂದು ನನ್ನ ಫಸ್ಟ್ ಸಿನಿಮಾ. ಇವ್ರು ನನಗೆ ಕ್ಯಾಮ್ರಾ ಎದುರುಗಡೆ ನಿಲ್ಲಿಸಿದ್ರು ಅನ್ನೋದೊಂದು ನನ್ನ ಹಿಸ್ಟ್ರಿಲಿ ಇರುತ್ತೆ ಯಾವಾಗ್ಲೂ. ಸೊ ಅದೊಂದು ತುಂಬ ಖುಷಿಯಾದ ವಿಷಯ. ಆಮೇಲೆ ಇದು ಭಾಗ 1 ಭಾಗ 2 ಎಲ್ಲ ಖಂಡಿತ ಯೋಚನೆ ಮಾಡಿರಲಿಲ್ಲ. ಭಾಗ 1 ಮಾಡಬೇಕಾದ್ರೆ ನಮಗೆ ತುಂಬ ಅವಾಗ ಕೋವಿಡ್ ಪೀರಿಯಡ್ ಇತ್ತು. ಭಾಗ 1 ಮಾಡ್ಬೇಕಾದ್ರೆ ಇವರೆಲ್ಲ ಅದೇ ಇವಾಗ ಹೇಳಿದ್ರಲ್ಲ ಕತೆ, ಅದು ಕೋವಿಡ್ ಟೈಮಲ್ಲಿ ನಡೆದಿತ್ತದು. ನಮಗೆ ಅವಾಗ ಅಲ್ಲಿ ಹೊರಗಡೆ ಹೋಟೆಲ್ಸ್ ಎಲ್ಲ ಇರಲಿಲ್ಲ. ಶೂಟಿಂಗಿಗೆಲ್ಲ ಹೋದಾಗ, ಕನಕಗಿರಿಗೆ ಇದಕ್ಕೆಲ್ಲ ಹೋದಾಗ ತುಂಬ ಅನುಕೂಲ ಆಯಿತು. ಅದು ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಗೊತ್ತಿಲ್ಲ, ತುಂಬ ಅನುಕೂಲ ಆಯ್ತು ಅದು. ಸೊ ಈಗ ಭಾಗ 2 ಮಾಡಿದ್ರೆ ತುಂಬ ಖುಷಿ ಇದೆ. ಚೆನ್ನಾಗಿ ಸರ್ ಹ್ಞೂ, ಈಗ ಮತ್ತೆ 3 ಬಂದರೆ ಮತ್ತೆ 3-4 ಆದಾಗ ನಿಮ್ಗೆ ಹೇಗಿತ್ತು ಪ್ರತಿಕ್ರಿಯೆ, ಹೇಗಿತ್ತು ಸಮುದಾಯ ಆಗ್ಬೋದು ಅಥವಾ ಹೊರಗಿನ ಜನ ಆಗ್ಬೋದು, ನಿಮ್ಗೆ ಯಾವ ರೀತಿ ಇತ್ತು ರೆಸ್ಪಾನ್ಸ್? ತುಂಬ ಚೆನ್ನಾಗಿತ್ತು. ನಾನು ನಿಜ ಹೇಳ್ಬೇಕು ಅಂದರೆ ಇಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಬರುತ್ತೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ. ಅಂದರೆ ಶುಕ್ರವಾರದ ದಿವಸ ನಾವು ಸುಮ್ಮನೆ ಒಂದ್ಸಲ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ನಾನು, ಮಧುಸೂದನ್ ಸರ್, ಅವಾಗ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ಪ್ರಭಂಜನ್ ಸರ್ ಮತ್ತು ಇವರು ತ್ರಿವಿಕ್ರಮ್ ಜೋಶಿ ಸರ್ ಎಲ್ಲ. ಥಿಯೇಟ್ರಲ್ಲಿ ಅಷ್ಟು ರೆಸ್ಪಾನ್ಸ್ ನಾನು ಖಂಡಿತ ನಾನು ಇದೇ ಮಾಡೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದರು. ಆಮೇಲೆ ಹೋಗ್ತಾ ಹೋಗ್ತಾ ಅವಾಗ ಅದೇ ಇನ್ನೂ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಅದು ಸೀಟ್ ಬಿಟ್ಬಿಟ್ಟು ಕೂಡಬೇಕು, ಈ ಥರದ್ದೆಲ್ಲ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು. ಆ ಟೈಮಲ್ಲೂ ಎಲ್ಲರೂ ಬಂದು ಪಾಪ ಏಜ್ ಆದವರಿಂದ ಹಿಡಿದು ಸಣ್ಣವರಿಂದ ಹಿಡಿದು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅದೇ ಇದೇನೆ ಈಗಲೂ ಇದೆ. ಇನ್ನು ಜಾಸ್ತಿ ಜನ ಬರ್ತಾರೆ. ತುಂಬ ವೇಟಿಂಗ್ ತುಂಬ ಇತ್ತು ಇದಕ್ಕೆ, ಸೆಕೆಂಡ್ ಪಾರ್ಟ್ ನೋಡಬೇಕು ಅಂತ ಹೇಳ್ಬಿಟ್ಟು. ಹಾಂ, ಅದು ಅಂಕಿತ ಬಂದಿದ್ದ ಜಾಗ ನಿಲ್ಸಿದ್ದಕ್ಕೋಸ್ಕರ ಅಷ್ಟೊಂದು ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ಬಹುಶಃ ಅದಾದ್ಮೇಲೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಇವಾಗ. ಸೇಮ್ ಅಷ್ಟೇ. ಇಲ್ಲ ಸರ್, ನಾನು ಇದೇನೆ ಬಿಸ್ನೆಸ್ಸು ಮತ್ತು ನಾನು ಮಾಡೋದು ನಮ್ಮ ಅಪ್ಪನ ಇಲ್ಲಿ ಬಿಸ್ನೆಸ್ ಅಲ್ಲೇ ಕಂಟಿನ್ಯೂ ಮಾಡೋದು. ಬಟ್ ಪೂಜೆಗೋಸ್ಕರ ಪೂರೈಕೆ ಅಷ್ಟೇ. ನಡೀತಿದೆಯಾ ಅದು? ಹಾಂ ಸರ್, ಅದು ಅದರ ಪಾಡಿಗೆ ಅದು ನಡೀತಾ ಇದೆ. ಕಂಟಿನ್ಯೂಸ್ ಹೇಳಿದಂಗೆ ಕಂಟಿನ್ಯೂ ಮಾಡ್ತೀವಿ. ಹಾಂ ಹಾಂ, ನಿಮ್ದೇನು ಡಿಮ್ಯಾಂಡ್ ಇರಲ್ಲ? ನಮ್ದೇನು ಡಿಮ್ಯಾಂಡ್ ಇಲ್ಲ ಸರ್. ಅದು ಸಿನಿಮಾ ಡಿಮ್ಯಾಂಡ್ ಮಾಡಿದ್ರೆ ನಾವು ಅಷ್ಟೇ, ನಮ್ದೇನು ಡಿಮ್ಯಾಂಡ್ ಇಲ್ಲ. ನಮ್ಮ ಡಿಮ್ಯಾಂಡ್ ಸಿನಿಮಾ ಇದೆ. ಸಿನಿಮಾ ಡಿಮ್ಯಾಂಡ್ ಮಾಡುತ್ತೆ ಅಂತಂದ್ರೆ ನಾವು ಇದು ಮಾಡೋದು ಅಷ್ಟೇ. ಬಟ್
ಅದು ತಗೊಳ್ಳೋದು ಇರೋದು ನಡೀತಾ ಇರೋದಷ್ಟೇ, ಅವರು ನಾವು ಹಾಕಿದ್ರೆ ಅವ್ರು ನಾವು ಹಂಗೇನಿಲ್ಲ ತಗೊಳ್ಳೋದು ಹಾಗೆ. ಮೈಕ್ ಇನ್ನೊಬ್ರಿಗೆ ಕೊಡೋಣ. ಎಲ್ರಿಗೂ ನಮಸ್ತೆ. ನಾನು ನಿಶ್ಚಿತಾ ಶೆಟ್ಟಿ ಅಂತ. ದಾಸರು ಅನುಗ್ರಹ ಸಿಗಕ್ಕೆ ನನಗೆ ಕಾರಣನೇ ಮಧುಸೂದನ್ ಸರ್ ಅವ್ರ ಫ್ಯಾಮಿಲಿ. ನನಗೆ ಮೂವಿ ಟೀಮ್ ಅಂತ ಯಾವತ್ತೂ ಅನಿಸೇ ಇಲ್ಲ. ನನ್ನ ಒಂದು ಫ್ಯಾಮಿಲಿ ಥರ ನೋಡ್ಕೊಂಡಿದ್ದಾರೆ. ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಜಗನ್ನಾಥ ದಾಸರು ಮೂವಿ ಮಾಡಿದಾಗ್ಲಿಂದನೂ ನನಗೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ. ಈ ಮೂವಿ ಮಾಡಿದ ಮೇಲಿಂದ ನನಗೆ ಕಮರ್ಷಿಯಲ್ ಮೂವೀಸ್ಗಳು ತುಂಬ ಬಂತು. ನಾನು ಫಸ್ಟ್ ಬೇರೆ ಮೂವಿ ಮಾಡಿ ಜಗನ್ನಾಥ ದಾಸರು ನಂದು 6ನೇ ಮೂವಿ. ನಾನು ತಮಿಳ್ ಮೂವೀಸ್ ಮಾಡ್ತಾ ಇದ್ದೆ. ಬಟ್ ನನಗೆ ಯಾವಾಗಲೂ ನಂಗೆ ಅನ್ಸೋದೆ ಜಗನ್ನಾಥ ದಾಸರೇ ನನ್ನ ಫಸ್ಟ್ ಮೂವಿ ಅಂತ ನಾನು ಇವಾಗಲೂ ಹೇಳ್ಕೊಳ್ಳೋದು. ನನಗೆ ಏನು ಯಾವುದೇ ಥರದಾಗ ಕಷ್ಟ ಆಗಲಿ ಏನಾಗಲಿ ಸೆಟ್ಟಲ್ಲಿ ಎಲ್ಲೂ ಇರಲಿಲ್ಲ. ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಅವ್ರ ಫ್ಯಾಮಿಲಿ. ನನ್ಗೆ ಇನ್ನೂ ಇವ್ರ ಫ್ಯಾಮಿಲಿ ಅಂದರೆ ನಾನು ಎಷ್ಟೇ ದೊಡ್ಡ ಬ್ರೇಕ್ ತಗೊಳ್ಳಿ ಇಲ್ಲ ಏನೇ ಹೆಸರು ಮಾಡಲಿ, ನಾನು ಯಾವತ್ತೂ ಜಗನ್ನಾಥ ದಾಸರು ಟೀಮಿಗೆ ಬಂದು ಮತ್ತೆ ವರ್ಕ್ ಮಾಡ್ತಾನೆ ಇರ್ತೀನಿ. ಫಸ್ಟ್ ಅವ್ರಿಗೆ ಏನು ವರ್ಕ್ ಮಾಡಿದ್ದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ನನಗೆ ಲೈಕ್ ಇದು ನನ್ನ ಫಸ್ಟ್ ಫ್ಯಾಮಿಲಿ. ಸೊ ನಾನು ಯಾವತ್ತಿದ್ರೂ ಜಗನ್ನಾಥ ದಾಸರು ಪಾರ್ಟ್ 10 ಬಂದ್ರೂ ನಾನು ಬಂದು ನನ್ನ ಪಾತ್ರ ಏನಾದರೂ ಇದ್ದರೆ ನಾನು ಮಾಡ್ತೀನಿ. ಆದರೆ ನನ್ನ ಪಾತ್ರ ಇನ್ನೂ ಕಂಟಿನ್ಯೂ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ಇವ್ರದ್ದೇ ಅಂದರೆ ಬೇರೆ ಯಾವುದೇ ದಾಸರ ಮೂವೀಸ್ಗಳಾಗಲಿ, ಸರ್ ಮಾಡ್ತಿರೋ ಪ್ರಾಜೆಕ್ಟ್ಗಳಾಗಲಿ, ಇಲ್ಲ ಕಮರ್ಷಿಯಲ್ ಮೂವೀಸ್ಗಳಾಗಲಿ, ಯಾವತ್ತೇ ನಾನು ಎಷ್ಟೇ ಬೆಳೆದ್ರೂ ನಾನು ಸರ್ ಮೂವಿಗೆ ಬಂದು ವರ್ಕ್ ಮಾಡೇ ಮಾಡ್ತೀನಿ. ಯಾಕಂದರೆ ಅಷ್ಟು ಪ್ರೀತಿ, ಅಷ್ಟು ನಂಬಿಕೆ ಇದನ್ನೆಲ್ಲ ಈ ಟೀಮ್ ಕೊಟ್ಟಿದೆ ನನಗೆ. ಸೊ ಹೆಸರು ಕೂಡ ಕೊಟ್ಟಿದೆ, ಎಲ್ಲನೂ ಕೊಟ್ಟಿರ್ಬೇಕಾದ್ರೆ ನಾನು ಈ ಮೂವಿಗೆ ಬಂದು ಖಂಡಿತವಾಗ್ಲೂ ವರ್ಕ್ ಮಾಡ್ತೀನಿ. ಇದರಲ್ಲಿ ನಾನು ತಾಮರಸಮ್ಮ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಂದರೆ ಜಗನ್ನಾಥ ದಾಸರ ಧರ್ಮಪತ್ನಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಪಾಂಡೆ ಬೈ ಪ್ರೊಫೆಷನ್ ನಾನು IT ಸಾಫ್ಟ್ವೇರ್ ಇಂಜಿನಿಯರು SAP ಲ್ಯಾಬ್ಸಲ್ಲಿ. ಸೊ ಸರ್ ಹೇಳ್ದಂಗೆ ನಾನು ಮತ್ತು ನನ್ನ ವೈಫು ವೇಗಾ ಸಿಟಿ ಮಾಲಲ್ಲಿ ನಾವು ವಿಜಯದಾಸರ ಮೂವಿ ನೋಡ್ಲಿಕ್ಕೆ ಹೋಗಿದ್ವಿ. ಅವಾಗ ಈ ತಂಡ ಎಲ್ಲ ಬಂದಿದ್ರು. ಸೊ ಹಾಗೆ ಅವರು ನೀವು ನಿಮ್ಮ ಆ್ಯಕ್ಟಿಂಗ್ ಮಾಡ್ತೀರಾ ಅಂತಂದ್ರೆ, ಸರ್ ನನಗೆ ಏನು ಗೊತ್ತಿಲ್ಲ, ನಾನು ಮಾಡೇ ಇಲ್ಲ ಅಂತಂತಂದೆ. ನೀವು ಒಂದು ಚಾನ್ಸ್ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದ್ರು. ನೋಡೋಣ ಸರ್ ಅಂತಂದೆ. ಸೊ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದು. ಅವರು ನನ್ನ ನಂಬರ್ ಇಸ್ಕೋ, ಆಮೇಲೆ ಇದಕ್ಕೊಂದು ಸ್ವಲ್ಪ ಫೋಟೋ ಹಾಕು ಅಂತ ಹೇಳಿದ್ರು. ಆಮೇಲೆ ನಾನು ಫೋಟೋ ಕಳಿಸ್ದೆ. ಬಟ್ ನಾನೇನು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆಮೇಲೆ ಫೋನ್ ಮಾಡು ಹೇಳಿದೆ, ನಾನು ಕಳಿಸಿದ್ದೀನಿ ಸರ್ ಅಂತ. ಕೊಟ್ಟರು ಯಾವುದೋ ಒಂದು ರೋಲ್ ಕೊಡ್ಬೋದು ಅಂತ ಹೇಳಿ. ಬಟ್ ಆಮೇಲೆ ಅವರಿಂದ ಕಾಲ್ ಬಂತು ನನಗೆ. ಕಾಲ್ ಬಂದ್ಬಿಟ್ಟು ನಿಮ್ಗೆ ನಾವು ಕರ್ಜಗಿ ದಾಸಪ್ಪ ಶ್ರೀಧ ವಿಠಲ್ ದಾಸರದ್ದು ರೋಲ್ ಕೊಡ್ತಿದ್ದೀವಿ ಅಂತ ಹೇಳಿ. ಅದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟೊಂದು ಚೆನ್ನಾಗಿರೋ ರೋಲ್ ಸಿಗತ್ತೆ ಅಂತ ಹೇಳಿ. ಈಗ ನಾನು ಮೂವಿ ನೋಡಿದ್ರೆ ಸೆಕೆಂಡ್ ಹಾಫಲ್ಲಿ ಅದೊಂದು ಸ್ವಲ್ಪ ವಿಲನಿಶ್ ರೋಲು. ಸೊ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ. ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನ್ನ ಕಡೆಯಿಂದ ನನಗೆ ಏನೋ ಆ್ಯಕ್ಟದ್ ಗಂಧ ಗಾಳಿನೂ ಗೊತ್ತಿರಲವ್ರಿಗೆ ನಾನು ಅವರು ಇಷ್ಟು ಚೆನ್ನಾಗಿ ಮೂವಿ ಮಾಡಿಸಿದ್ದಾರೆ ಅಂತಂದರೆ ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಸೊ ಫಿಲ್ಮ್ ಚೆನ್ನಾಗಿ ಬಂದಿದೆ. ನೀವು 30ನೇ ತಾರೀಕು ಎಲ್ಲರೂ ಬಂದುಬಿಟ್ಟು ಹರಿಸ್ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲತಾ. ನಾನು ಈ ಸಿನಿಮಾದಲ್ಲಿ ನರ್ತಕಿ ಪಾತ್ರ ಮಾಡ್ತಾ ಇದ್ದೀನಿ. ತುಂಬ ವಿಶೇಷವಾದಂಥ ಪಾತ್ರ. ಸರಿಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಈ ಪಾತ್ರ ಮಾಡ್ತೀನೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಸೊ ನಮ್ಮ ಮಾವನ ಒಪ್ಪಿಸಿ ಏನೋ ಮಾಡಿ ಒಂದು ಪಾತ್ರ ಕೊಡಿಸಿದ್ರು ಇದರಲ್ಲಿ. ಥ್ಯಾಂಕ್ ಯು ಸರ್. ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಭಕ್ತಿ ಮತ್ತು ಒಂದು ನೃತ್ಯ ಎರಡನ್ನೂ ಅನುಭವಿಸಿ ಒಂದು ಶಾಸ್ತ್ರೀಯ ನೃತ್ಯವನ್ನು ಅನುಭವಿಸುವಂಥ ಒಂದು ಪಾತ್ರ ಒಟ್ಟಿಗೆ ಸಿಕ್ಕಿರೋದು ಅದೃಷ್ಟ ಅನ್ಕೋತೀನಿ. ತುಂಬ ಚೆನ್ನಾಗಿ ಕಥೆನ ಮಾಡಿದ್ದಾರೆ. ಎಸ್ಪೆಷಲಿ ದಾಸರ ಅನುಗ್ರಹ ಆಗಿ ನರ್ತಕಿ ಹೇಗೆ ಬದಲಾಗ್ತಾಳೆ ಅನ್ನೋದೇ ಒಂದು ದೊಡ್ಡ ವಿಶೇಷ ಒಂದು ಸನ್ನಿವೇಶ ಇದೆ ಇದರಲ್ಲಿ. ಅದು ತುಂಬಾ ಮನಸ್ಸಿಗೆ ಹಿಡಿಸ್ತು ನನಗೆ. ತುಂಬ ಒಳ್ಳೆಯ ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲ ವರ್ಗದವರು ನೋಡಬೇಕು. ಇದು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ದಾಸರು ಎಲ್ರಿಗೂ ಬೇಕು. ಹೀಗಾಗಿ ಎಲ್ಲರೂ ಹೋಗಿ ಎಲ್ಲರೂ ನೋಡಬೇಕು, ಮೂವಿನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಮಾಧ್ಯಮ ತಂಡದವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಮೂವಿ ರಿಲೀಸ್ ಆಗಬೇಕಾದ್ರೆ ನಮ್ಮ ಜೊತೆಗೆ ನಿಂತು ನಮ್ಮ ಸಪೋರ್ಟ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಪ್ರತಿಯೊಬ್ಬ ವೀಕ್ಷಕರಿಗೂ ಇದು ತಲುಪೋ ಥರ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಹಾಗೆ ಸರ್ಗೆ ಎಸ್ಪೆಷಲಿ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು IT ಎಂಪ್ಲಾಯಿ, ನನಗೂ ಏನೂ ABCD ಗೊತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ.
ಸೊ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇವತ್ತು ನಂಗೆ ಅವಕಾಶಗಳು ಬರ್ತಾ ಇದೆ ಅಂದರೆ ಅದು ಅವರಿಂದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ತೀರ್ಥ ಜೋಶಿ ಅಲಿಯಾಸ್ ಈ ಸಿನಿಮಾದ ವೆಂಕಟರಮಣ. ಹ್ಯಾಟ್ರಿಕ್ ಆಗಿ ಮೂರು ಸಿನಿಮಾಗಳಲ್ಲಿ ವೆಂಕಟರಮಣ ಮಾಡಿದ್ದೆ. ಅದು ದಾಟಿ ಮತ್ತೆ 4ನೇ ವೆಂಕಟರಮಣ ಮತ್ತು ವಿಠಲ ಮತ್ತು ಮಾರುವೇಷದಲ್ಲಿ ಬರ್ತಿರ್ತಕ್ಕಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸರ್ ಹೇಳಿದಾಗೆ ನಾನು ಆಕ್ಸಿಡೆಂಟಲ್ ಕಲಾವಿದ. ಅವರು ಎಲ್ಲರಿಗೂ ದಾರಿಯಲ್ಲಿ ಸಿಕ್ಕರೆ ನಾನು ಒಂದು ಆಶ್ರಮದಲ್ಲಿ ಸಿಕ್ಕಿದ್ದೆ ಅವರಿಗೆ. ಹಾಗಾಗಿ ನೇರವಾಗಿ ಕರ್ಕೊಂಡ್ಬಂದು ನನ್ನ ವೆಂಕಟರಮಣ ಮಾಡಿದರು. ಆಶೀರ್ವಾದ ಎಲ್ಲ ಟೀಮಿಗೆ ಆಗ್ತಾ ಇದೆ. ಹಾಗಾಗಿ ಏನಿಲ್ಲ, ನಾನು ಒಬ್ಬ ಕಲಾವಿದನಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡ್ರಿ, ಭಕ್ತಿ ಪಂಥದ ಸಿನಿಮಾಗಳು ಅದಕ್ಕೆ ಆದ ಆಡಿಯನ್ಸ್ ಇದ್ದಾರೆ. ವಿಶೇಷವಾಗಿ ಏನಂತಂದ್ರೆ ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡ್ತೀವಿ. ಈ ಜಗನ್ನಾಥ ದಾಸರ ಸಿನಿಮಾದಲ್ಲಿ ಮಾಡಿದ ತೃಪ್ತಿ ನನಗೆ ಪ್ರಪಂಚದಲ್ಲಿ ಯಾವ ಸಿನಿಮಾ ಮಾಡಿದ್ರು ಅದು ಸಿಕ್ಕಲ್ಲ ಅಂತ ನಾನು ಅನ್ಕೋತೀನಿ. ಹಾಗಾಗಿ ತಾವೆಲ್ಲರೂ ಆದರಿಸ್ರಿ ಭಕ್ತಿ ಪ್ರಧಾನ ಚಿತ್ರಗಳನ್ನು. ಕನ್ನಡ ಸಿನಿಮಾ ನಿಲಿಬೇಕು, ಕನ್ನಡ ಸಿನಿಮಾ ಗೆಲಿಬೇಕು, ಕನ್ನಡ ಸಿನಿಮಾ ಪ್ರಪಂಚಾದ್ಯಂತ ಮರಿಬೇಕು ಅಂತ ನಾನು ಹೇಳಿ ತಮ್ಮಲ್ಲಿ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ವಿಶೇಷ ಕಾಳಜಿ ಮತ್ತು ನಮ್ಮ ಮೇಲೆ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು